ಹಂಗೆ ಸಿದ್ಧ ಬಂದಾನ ನೋಡ ನೋಡ ಸಾಧು ಬಂದಾನ ನೋಡ ತಂಗೆ ಸಿದ್ಧ ಬಂದಾನ ನೋಡ ನೋಡ ಜಗತ್ತ ಉದ್ಧಾರ ಮಾಡುವಂತ ಯೋಗಿ ಬಂದನ ನೋಡ ನೋಡ ಜಗತ್ತಿನೊಳಗ ಇವರಂತವರು ಯಾರು ಇಲ್ಲ ನೋಡ ನೋಡ ಸಾಧು ಬಂದಾನ ನೋಡ ತಂಗೆ ಸಿದ್ಧ ಬಂದಾನ ನೋಡ ನೋಡ ಹುಬ್ಬಳ್ಳೆಂಬುದು ಕೈಲಾಸ ಸಿದ್ಧಾರೂಢ ಪರಮೇಶ ಹುಬ್ಬಳ್ಳೆಂಬುದು ಕೈಲಾಸ ಸಿದ್ಧಾರೂಢ ಪರಮೇಶ ಸಾಧು ಬಂದಾನ ನೋಡ ತಂಗೆ ಸಿದ್ಧ ಬಂದಾನ ನೋಡ ನೋಡ ಹುಬ್ಬಳ್ಳೆಂಬುದು ಗೋಕರ್ಣ ಸಿದ್ಧಾರೂಢ ಪರಿಪೂರ್ಣ ಹುಬ್ಬಳ್ಳೆಂಬುದು ಗೋಕರ್ಣ ಸಿದ್ಧಾರೂಢ ಪರಿಪೂರ್ಣ ಸಾಧು ಬಂದಾನ ನೋಡ ತಂಗೆ ಸಿದ್ಧ ಬಂದಾನ ನೋಡ ನೋಡ ಸಾಧು ಬಂದಾನ ನೋಡ ತಂಗೆ ಸಿದ್ಧ ಬಂದಾನ ನೋಡ ನೋಡ ಸಾಧು ಬಂದಾನ ನೋಡ ತಂಗೆ ಸಿದ್ಧ ಬಂದಾನ ನೋಡ ನೋಡ ಮೋಕ್ಷದಾತನ ನೋಡ ನೋಡ ಕೈಲಾಸ ಒಡೆಯನ ನೋಡ ನೋಡ ಭೂಲೋಕ ಒಡೆಯನ ನೋಡ ನೋಡ ಸಾಕ್ಷಾತ್ ಸಾಂಬನ ನೋಡ ನೋಡ ಮೋಕ್ಷದಾತನ ನೋಡ ನೋಡ ಸಾಧು ಬಂದನ ನೋಡ ತಂಗೆ ಸಿದ್ಧ ಬಂದನ ನೋಡ ನೋಡ ಸಾಧು ಬಂದನ ನೋಡ ತಂಗೆ ಸಿದ್ಧ ಬಂದನ ನೋಡ ನೋಡ ಅಲ್ಲೇ ನಿಂತನ ನೋಡ ನೋಡ ಇಲ್ಲೇ ಕುಂತನ ನೋಡ ನೋಡ ಎಡಕ ನೋಡ ಬಲ್ಕ ನೋಡ ಮ್ಯಾಲ ನೋಡ ಕೆಳಗ ನೋಡ ಹೊರಗ ನೋಡ ಒಳಗ ನೋಡ ಎಲ್ಲೆಲ್ಲಿ ತಾನೇ ನಿಂತಾರ ನೋಡ ಆರು ಮೂರು ಮೂರಿದಂತ ಆರುಡ ಬಂದನ ನೋಡ ನೋಡ ಆರು ಮೂರು ಮೀರಿದಂತ ಆರುಡ ಬಂದನ ನೋಡ ನೋಡ ಸಾಧು ಬಂದನ ನೋಡ ತಂಗೆ ಸಿದ್ಧ 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 ಬಂದನ ನೋಡ ನೋಡ
ಸಾಧು ಬಂದನ ನೋಡ ತಂಗಿ ಸಿದ್ಧ ಬಂದನ ನೋಡ ನೋಡ ಸಾಧು ಬಂದನ ನೋಡ ತಂಗಿ ಸಿದ್ಧ ಬಂದನ ನೋಡ ನೋಡ ಜಯ ಮಂಗಲಂ ಜಯ ನಮಃ सिद्ध सद्गुरु पादाब्जं जनने जनकस्तथा तत्त्वोपदेशकर्तारं नत्वा भक्तिपुरस्सरम् ज्ञानसिद्धं तपस्सिद्धं सर्वसिद्धं शिवप्रदं स्वयं सिद्धम् अहं वन्दे सिद्धारूढमहं भजे अद्वैत सार्वभौम चक्रवर्ती परशिवन परावतारी भक्ತರ ಕಾಮಧೇನು ಕಲ್ಪಧ್ರುವ ಸದ್ಗುರು ಜಗದ್ಗುರು ಸಿದ್ಧಾರೂಢರಲ್ಲಿ ಗುರುನಾಥಾರೂಢರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಡ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷುಗಳನ್ನು ಉದ್ಧರಿಸಿರ್ತಕ್ಕಂಥ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರಲ್ಲಿ ಬ್ರಹ್ಮಲೀನ ಪೂಜ್ಯರಲ್ಲಿ ವಂದಿಸುತ್ತಾ ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳು ಭಕ್ತರಿಗೆ ಜ್ಞಾನಾಮೃತವನ್ನು ನೀಡಿ ತಮ್ಮ ಅವತಾರವನ್ನು ಪೂರ್ಣ ಮಾಡಿರ್ತಕ್ಕಂಥ ಸದ್ಗುರು ಮಾಣಿಕ್ ಪ್ರಭು ಮಹಾಸ್ವಾಮೀಜಿಯವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರಮಪೂಜ್ಯ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಪ್ರಾತಸ್ಮರಣೀಯ ಗುರುದೇವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿವರೆಗೆ ಬಹು ಸುಂದರವಾಗಿ ಸಿದ್ಧಾರೂಢಪ್ಪನ ಕಥಾಮೃತವನ್ನು ಎಲ್ಲ ಭಕ್ತರಿಗೆ ಜ್ಞಾನಾಮೃತವನ್ನು ಕರುಣಿಸಿರ್ತಕ್ಕಂಥ ಶರಣರಲ್ಲಿ ವಂದಿಸುತ್ತಾ ಉಭಯ ಸಂಗೀತ ಬಳಗದವರಿಗೂ ವಂದಿಸುತ್ತಾ ಈ ಚಿಂತನೆಯೊಳಗೆ ಭಾಗಿಯಾಗಿರ್ತಕ್ಕಂಥ ಮುಮುಕ್ಷಗಳ ಹಿತಚಿಂತಕರೇ ತಮ್ಮ ಅಂತಃಕರಣದಲ್ಲಿ ಬೆಳಗುವ ಆ ಪರಶಿವನಿಗೆ ವಂದಿಸುತ್ತಾ ಶಿವಸ್ವರೂಪಗಳ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹೆಂಗೆ ಸಾಗಿಸಬೇಕು ಅಂತಂದ್ರೆ ಜಗದ್ಗುರು ಸಿದ್ಧಾರೂಢಪ್ಪಂದು ನೋಡಿ ಕಲಗಬೇಕು. ಕಷ್ಟ ಬಂದಾಳಾಗ ಹಂಗೆ ಇರಬೇಕು, ಸುಖ ಬಂದಾಳಾಗನೂ ಹಂಗೆ ಇರಬೇಕು. ನಿನ್ನೆಯ ದಿವಸ ಜಗದ್ಗುರು ಸಿದ್ಧಾರೂಢಪ್ಪ ಸಂಚಾರ ಮಾಡ್ಕೋತ ಅರುಣಾಚಲ ಜಗನ್ನಾಥಪುರದಿಂದ ಸಂಚಾರ ಮಾಡ್ಕೋತ ಒಂದು ಹಳ್ಳಿಗೆ ಬಂದರು. ಒಂದು ಹಳ್ಳಿ ಒಳಗೆ ಪಂಚಮಹಾಭೂತಗಳ ಬಗ್ಗೆ ಬಹು ವಿಸ್ತಾರವಾಗಿ ಅಪ್ಪ ಸಿದ್ಧಾರೂಢ ಚಿಂತನೆ ಮಾಡಕತ್ತ. ಚಿಂತನೆ ಮಾಡುವ ಸಮಯದೊಳಗೆ ಪಂಚೀಕರಣಿ ಎಂಬುವ ಶಬ್ದಗಳನ್ನು ಉಚ್ಚಾರಣೆ ನಡೀತಾವ. ಪಂಚೀಕರಣಿ ಹೆಂಗೆ ಅದು ಅಂಥೇಳಿ ಒಂದು ಸ್ವಲ್ಪ ಶಿವಲೋಕನ ಮಾಡೋಣ. ಆಕಾಶ ಮತ್ತು ವಾಯು, ಜಲ ಮತ್ತು ಅಗ್ನಿ ಮತ್ತು ಪೃಥ್ವಿ. ಆಕಾಶದೊಳಗೆ ಎರಡು ಭಾಗವನ್ನು ಮಾಡಿ ಅದರೊಳಗೆ ಅರ್ಧ ಭಾಗವನ್ನು ಹಂಗೆ ಇಟ್ಟು ಇನ್ನು ಅರ್ಧ ಭಾಗದೊಳಗೆ 4 ಮಾಡಿ, ಎಷ್ಟೇ 4 ಭಾಗಗಳ ಮಾಡಿ ಇನ್ನು 4ಕ್ಕೆ ಕೊಡಬೇಕಲ್ಲ. ಯಾವಕ್ಕೆ ಕೊಡಬೇಕು? ಆಕಾಶಕ್ಕೆ ತೆಗೆದಿಟ್ಟೀವಿ, ಮೂಲತಃ ಅರ್ಧಾಂಶ ಇಟ್ಟೀವಿ, ಇನ್ನು ಅರ್ಧಾಂಶದೊಳಗೆ 4 ಭಾಗಗಳು ಮಾಡೀವಿ. ಇನ್ನು 4 ಭಾಗಗಳು ಯಾವ್ಯಾವ ಹಂಚಬೇಕಾಗ್ಯದ? ವಾಯು, ಅಗ್ನಿ, ಜಲ,
ಪೃಥ್ವಿಗೆ ಸಮವಾಗಿ ಹೋದಲ್ಲ. ಮೂಲತಃ ಅರ್ಧಾಂಶ ಐತಿ ಆಕಾಶದ. ಇನ್ನು ಎಲ್ಲಿ ಬರಬೇಕೀಗ? ವಾಯುವಿಗೆ ಬರೋಣ. ವಾಯು ಒಳಗೆ ಮತ್ತಲ್ಲಿ 2 ಭಾಗಗಳು ಮಾಡಿ ಅಪಸಿದ್ಧಾವಳು ತಿಳ್ಸಕತ್ತ. ನೋಡಪ್ಪ ಶಿಷ್ಯ, ಇಲ್ಲಿ ಭೀ ಹೆಂಗೆ ಮಾಡಬೇಕಾಗ್ಯದ, ಆಕಾಶದಲ್ಲಿ ಹೆಂಗೆ ಮಾಡಿ ಅಲ್ಲಿ ಇಲ್ಲಿ ಹಂಗೆ ಮಾಡು. ಇಲ್ಲಿ ಅರ್ಧಾಂಶ ತೆಗೆದಿಟ್ಟು ಇನ್ನು ಅರ್ಧಾಂಶದೊಳಗೆ 4 ಭಾಗ ಮಾಡಿ ಇಲ್ಲಿ ಯಾರಿಗೆ ಹಂಚಬೇಕಾಗ್ಯದ? ಮ್ಯಾಲೊಬ್ಬನಿಗೆ ಕೊಡಲೇಬೇಕು. ಯಾರಿಗೆ? ಆಕಾಶ. ನಡು ಬಿಡ್ರಿ, ಎಲ್ಲಿಗೆ ಬರ್ರಿ? ಜಲ, ಅಗ್ನಿ, ಪೃಥ್ವಿ. ಇದೇ ಥರ ಎಲ್ಲವನ್ನು ಅಂಶಗಳನ್ನು ಮುಖ್ಯವಾಗಿ ಇಟ್ಟುಕೊಂಡು ಭಾಗಗಳು ಮಾಡಿ ಎಲ್ಲ ತತ್ವಗಳು ಕೂಡಿಸದ ಅಪಸಿದ್ಧಾಡ. ಎಷ್ಟಾದವು? 5 5 5 5ಲೇ 20. ನಾ ಗಣಿತನ ಫೇಲ್ ಇದ್ದೀನ. 5 5ಲೇ ಹೌದಾ? ಖರೆ ನನಗೇನು ಗೊತ್ತು, ಸಾಲಿ ಹಿಂದೆ ಐದಿಲ್ಲ ಮುಂದೆ ಐದಿಲ್ಲ. 5 5ಲೇ 25. ಹ್ಯಾಂಗ ಪಂಚೀಕರಣದೊಳಗೆ ಅಪ್ಪ ಮಾಡಿ ಹೇಳ್ದ. 25 ಹ್ಯಾಂಗ ಅದು? ಇದನ್ನು 25 ತತ್ವದಿಂದ ಕೂಡ್ಯಾದಪ್ಪ. ಇದು ಯಾವ ಶರೀರ? ಪಂಚಮಹಾಭೂತ ಶರೀರಕ್ಕೆ ಇನ್ನೊಂದು ಹೆಸರೇನು ಕೊಟ್ಟರು? ಸ್ಥೂಲ ಶರೀರ. ಸ್ಥೂಲ ಶರೀರ ಕಣ್ಣಿಗೆ ಗೋಚರವಾಗಿ ತೋರತಕ್ಕಂಥದ್ದು ಸ್ಥೂಲ ಶರೀರ. ಇನ್ನು 17 ತತ್ವಗಳು ಯಾವ್ಯಾವು? ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪಂಚಪ್ರಾಣಗಳು, ಮನ, ಬುದ್ಧಿ, ಚಿತ್ತ. ಎಷ್ಟದು? 6. ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5. ಎಷ್ಟದು? ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪಂಚ ಪ್ರಾಣಗಳು ಎಷ್ಟದು? ಶಾಲೆಗೆ ಹೋಗಿರಿ ಬಿಡು ನೀವು. ಇನ್ನು 3 ಬದ್ದು ಯಾವ್ಯಾವು? ಇನ್ನು 3 ಯಾವ್ಯಾವು? ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚ ಪ್ರಾಣಗಳು, ಮನ, ಬುದ್ಧಿ, ಚಿತ್ತ. ಒಟ್ಟದು 17. ನನಗೆ ಮುತ್ತರವ್ರು ಗಣಿತ ಲೆಕ್ಕ ಕಲಿಸ್ಕೊಟ್ರು ಬಿಡ. ನಾ ಎಲ್ಲ ಕಡೆ ಹೇಳ್ತೀನಿ, ಗಣಿತ ಎಲ್ಲಿ ಕಲ್ತಿ ಸ್ವಾಮಿ ಅಂತಂದ್ರೆ ಮುತ್ತರು ಭಕ್ತರು ಕಲಿಸ್ಕೊಂಡು. 17 ತತ್ವಗಳಿಂದ ಕೂಡಿರ್ತಕ್ಕಂಥ ಅಪಂಚೀಕೃತ ಪಂಚಮಹಾಭೂತಗಳಿಂದ ಕೂಡಿರ್ತಕ್ಕಂಥ ಶರೀರ ಯಾವುದು? ಸೂಕ್ಷ್ಮ ಶರೀರ. ಇವು ಎರಡೂ ಅರಿಯಲಾರದು. ಯಾವುದು? ಅಜ್ಞಾನ. ಅಜ್ಞಾನವೇ ಕಾರಣ. ಯಾವುದು? ಅಜ್ಞಾನ. ಅಜ್ಞಾನಕ್ಕೆ ಕಾರಣ ಏನು? ಅಜ್ಞಾನ. ಅದು ತನ್ನ ಜ್ಞಾನನೂ ಇಲ್ಲ, ಅನ್ಯತ್ರ ಜ್ಞಾನನೂ ಇಲ್ಲ. ಅದಕ್ಕೆ ಯಾವುದು? ಕಾರಣ ಶರೀರ ಅಂತಾರ. ಮತ್ತು ಜ್ಞಾನಿಗಳ ಸ್ಥಿತಿಗೆ ಹೋದ್ರೆ ಇನ್ನೊಂದು ಶರೀರ ಅಂತಾರ, ಮಹಾಕಾರಣ. ಅಪಸಿದ್ಧಾರಣ ಹಿಂಗೆ ಬ್ರಾಹ್ಮಣ ಎಲ್ಲವನ್ನು ಪಂಚೀಕರಣ ಬಿಡಿಸಿ ಎಲ್ಲಿಗೆ ಬಂದರು? ವಿಜಾಪುರಕ್ಕೆ ಬರ್ತಾರ. ಎಲ್ಲಿಗೆ ಬಂದರು? ವಿಜಾಪುರಕ್ಕೆ ಬಂದರು. ವಿಜಾಪುರಕ್ಕೆ ಬಂದ ಅಪಸಿದ್ಧಾರಣ ಒಂದು ಮನೆ ಮುಂದೆ ನಿಂದಿರ್ತಾನ. ಹೊಟ್ಟೆ ಹಸ್ತಿರ್ತದ. ಗುರುಕಾಂತಿ ಭಿಕ್ಷಾ ಅಂತಾನ. ಅವ ಅಂತಾನ ಸಾವುಕಾರ, ನೋಡಕ್ಕೆ ಚಲೋ ಅದಾನಿವ, ಇವನಿಗೆ ಕೊಡ್ಲಿಕ್ಕೆ ಒಂದು ರೊಟ್ಟಿ ನಮ್ಮ ಮನ್ಯಾಗ ದುಡ್ಯಾಕೆ ಚಲೋ ಹಾಳಾಗ್ತದ ಅಂದವ. ಇದು ಅರ್ಧ ರೊಟ್ಟಿ ಉಣ್ಣು, ಸಗಣಿ ಚಲ್ಲ ಅಂದ. ಅಪ್ಪ ಮತ್ತೊಂದು ಮನೆಗೆ ಹೋದ. ಅಲ್ಲಿ ಏನು ಮಾಡಿದ್ದ? ಚಲೋ ಆಳು ಸಿಕ್ತು, ನಮ್ಮ ಮನೆ ಒಳಗಿಂದ ಮಣ್ಣು ಹೊರಗೆ ಚೆಲ್ಲಿ ಹಾಕು ಅಂತ. ಮತ್ತಪ್ಪ ಹಂಗೆ ಮುಂದೆ ಉಪವಾಸ ತಿರ್ಕೋತ ಎಲ್ಲಿಗೆ ಬಂದ? ಮಸೀದಿ. ವಿಜಾಪುರದಾಗ ಬರೀ ಎಲ್ಲಿ ನೋಡಿದ್ರೆ ಅವ್ವಗಳು ಗುಮ್ಮಟ್ಟ. ಇವು ಮನ್ಯಾಗ ಪಡ್ಡ ದ್ವಾಸತನು ಇವುಗಳು ಗುಮ್ಮಟ್ಟ ಆಗ್ಯಾವು. ಜುಮ್ಮಾ ಮಸೀದಿಗೆ ಬರ್ತಾರೆ ಅಪಸಿದ್ಧಾರೂಢ. ಅಲ್ಲಿ ಬಂದು ಏನು ಸಗಣಿ ಮಣ್ಣು ಚೆಲ್ಲಿರ್ತಕ್ಕಂಥ ಮನುಷ್ಯ, ಬಾ
ಜುಮ್ಮಾ ಮಸೀದಿ ಒಳಗೆ ಏನೋ ಒಂದು ಕಾರ್ಯಕ್ರಮದ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದ. ಆಗಿನ ಕಾಲಕ್ಕೆ ಕಂದಿಲ್ಲ ಗೊತ್ತೇನು ನೋಡಿಯ, ಹೇಳಿ ಬಂದಕ್ಕೆ ಹೇಳಿ ಹೋಗ್ತಾಳ ತಮ್ಮ, ಹೇಳಲಾರ್ದಕ್ಕೆ ಹೇಳಲಾರ್ದೆ ಹೋಗ್ತಾಳ ತಮ್ಮ. ಏನು ಯಾವಾಗಲೂ ಇರಕ್ಕೆ ಯಾವಾಗಲೂ ಇರ್ತಾಳೆ ಯಾರು ಹೇಳಪ್ಪ. ಕಂದಿಲ್ಲ ಯಾವಾಗಲೂ ಇದ್ದದ್ದು ಅದು ಯಾವಾಗಲೂ ಇರ್ತದ. ಚಿಮಣಿ ನಡು ಬಂದಾಕೆ ನಡುವ ಹೋಗ್ತಾಳ. ಇನ್ನೊಬ್ಬಕ್ಕಿದು ಭಾಳ ಮುಷ್ಕಿಲ್ ಅದು ನೋಡು. ಹೇಳಲಾರದೆ ಬರ್ತಾಳ, ಹೇಳಲಾರೆ ಹೋಗ್ತಾಳ. ಯಾರು ಇಲ್ಲಿ ಕೂತಾಳ ನೋಡು ಯಪ್ಪ. ಈಕಿ ಹೇಳಲಾರ್ದಕ್ಕೆ ಬರ್ತಾಳೆ, ಹೇಳಾರೆ ಹೋಗ್ತಾಳ. ಹಾಗ ಅಪ್ಪ ಸಿದ್ಧಾರ್ಥನ ಕೈಯೊಳಗೆ ಕಂದಿಲ್ಲ ಕೊಟ್ಟು ಜಮ್ಮಾ ಮಸೀದಿಗೆ ನಾಟಕ ನೋಡಕ್ಕೆ ಹೋದಾಳಾಗ ಅಪ್ಪ ಎಲ್ಲಿ ತಕ್ಕ ನಿಂಡಿರ್ತಾನ್ರಿ, ಎಲ್ಲಿ ತಕ್ಕ ನಿಂಡ್ರಕ್ಕಾಗ್ತದೆ ರಾತ್ರಿ ಸಮಯದೊಳಗೆ. ಅಪ್ಪ ನಿದ್ದೆ ಮಾಡ್ಕೊತ ಕೈ ಒಳಗಿನ ಕಂದಿಲ ತಾಳಗ ಫಟ್ನೆ ಬರ್ತದೆ, ಫಟ್ನೆ ಕಪಾಳಿಗೆ ಹೊಡಿತಾನೆ ಅಪ್ಪ ಸಿದ್ಧಾರೂಢಗ. ಕಪಾಳಿಗೆ ಹೊಡೆದಾಳಗೆ ಮತ್ತು ಕಂದಿಲ ಕೈಯಾಗ ಕೊಟ್ಟು ನಿಂದ್ರಿಸ್ತಾನೆ. ಅಪ್ಪ ಸಿದ್ಧಾರೂಢ ಭಾಳ ಶಾಣ್ಯ. ತಮೋ ಗುಣ ಭಾಳ ಕೆಟ್ಟಪ್ಪ. ತಮೋ ಗುಣ ಕೆಲಸ ಮಾಡಕತ್ತಿತ್ತು. ಅದಕ್ಕೆ ಭಗವಂತನ ಸ್ವರೂಪದೊಳಗೆ ನಾನು ಹೊಡೆದು ಎಚ್ಚರ ಮಾಡ್ಯಾನಂತ ಅಪ್ಪ ತಿಳ್ಕೊಂಡ. ಆ ಹೊಡೆದಾನಂತ ಕೆಟ್ಟ ತಿಳ್ಕೊಲಿಲ್ಲ ಅಪ್ಪ ಜಗದ್ಗುರು ಸಿದ್ಧಾರೂಢ. ಇದ್ರ ಬಳಿ ತಮೋ ಗುಣ ನಿದ್ರಾವಸ್ಥೆ ಭಾಳದ. ಅದಕ್ಕೆ ನಿದ್ರೆ ಬಾರದಂತ ಕಪಾಳಿ ಹೊಡೆದು ನನಗೆ ಜಾಗೃತ ಅಂದನು. ಇವನು ನನಗೆ ಗುರುನೇ ಅಂದ ಅಪ್ಪ ಸಿದ್ಧಾರೂಢ. ಹಂಗ ಮಾಡ್ಕೋತ ಅಪ್ಪ ಸಿದ್ಧಾರೂಢ ಮುಂದೆ ಬಂದ. ಒಂದು ಮಸೂತಿಗೆ ಬಂದು ಕೂತ. ಕಾಡಾಟ ಅಪ್ಪಗೆ ಜನದ ಕಾಡಾಟದೊಳಗೆ ಎಲ್ಲಿ ಹೋಲಿ ಅಂತ ಮಸೂತಿ ಹಿಂದೆ ಹೋಗಿ ಮಲಗದ, ನೆಲದ ಮೇಲೆ ಮಲಗದ. ಏನೇನು ಅಪ್ಪನ ಪರಿಸ್ಥಿತಿ ಭಾಳ ಕೆಟ್ಟ. ಒಂದು ಮಸೂತಿ ಮುಂದೆ ಮತ್ತೆ ಕೂತಿದ್ದ ಅಪ್ಪ ಸಿದ್ಧಾರೂಢ. ಎಲ್ಲ ಹುಡುಗರು ಚಿಣಗೋಲ, ಬಗರಿ, ಗುಂಡ ಅಡಿಯಿಲ್ಲ ನೀನು, ಬಗರಿ, ಗಾಳಿಪಟ, ಚಿಣಗೋಲು, ಗಿಡಮಂಗ್ಯ ಅದು ಮೊದಲು ಆಡಿರ್ಬೇಕು ನೀನು. ಇಷ್ಟೆಲ್ಲ ಹುಡುಗರು ಆಡುವ ಪ್ರಸಂಗದೊಳಗೆ ಅಪ್ಪ ಸಿದ್ಧಾರೂಢ ಕೂತಿದ್ದ ಮಸೂತಿ ಬಲ್ಲಿ. ಎಲ್ಲರ ಆವಾಗ ಏನಾಗಿತ್ತು ಅಂದ್ರೆ ಆ ಊರಾಗ ಮೊದಲೇನಾಗಿತ್ತು, ಅಪ್ಪ ಯಾಕೆ ಮಸೂದಿ ಬಂದು ಕೂತಿದ್ದಂದ್ರೆ ಮೈ ಎಲ್ಲ ಹಣ್ಣಾಗಿತ್ತು. ಯಾಕಾಗಿತ್ತು ಅಂದ್ರೆ ಆ ಊರಾಗ ಮೊಹರಂ ಹಬ್ಬಿತ್ತು. ಯಾವ ಹಬ್ಬಿತ್ತು? ಮೊಹರಂ ಹಬ್ಬಿತ್ತು. ಲಾ ಇಳಲ ಲಾ ಇಳುಲಾ ಹಿಂಗಿತ್ತು. ಇದ್ದಾಳಾಗ ಚಕ್ಕಡಿ ಬಂಡಿ ನೋಡ್ರಿನ, ಚಕ್ಕಡಿ ಬಂಡಿ ನೋಡಿಯ ಎಷ್ಟು 6 ಇರ್ತಾವನು ಗಾಲಿ ಎಷ್ಟಿರ್ತಾವ? 2 ಗಾಲಿ ಮೇಲೆ ತಿರುಗತೈತ್ರಿ ಇಲ್ಲರಿ ವ್ಯಾಸರ, ಶರೀರಂಬುದೈತೆ ನೋಡ ಮೋಟಾರ. 2 ಗಾಲಿ ಮೇಲೆ ತಿರುಗುತ್ತದೆ ಅಂದ್ರೆ 4 ಗಾಲಿ ಅಂದ್ರೆ ಗಾಡಿ ಸುರಕ್ಷಿತವಾಗಿ ಹೋಗಿ ಬಸ್ ಸ್ಟ್ಯಾಂಡಕ್ಕೆ ಮುಟ್ಟಂಗಿಲ್ಲ. ಇದು ಹಂಗೆ ಮುಟ್ತದೆ ಅವ್ವ, ಹೊತ್ತು ಮುಣಗುತ್ತಂದ್ರು ಈ ಗಾಡಿ ಕಡೆ ಹೋಗ್ತಾವ, ಎಲ್ಲಿಗೆ ಹೋಗ್ತಾವ. ಅದು 4 ಗಾಲಿದ್ದದೆ ಸುರಕ್ಷಿತವಾಗಿ ಬಸ್ ಸ್ಟ್ಯಾಂಡಕ್ಕೆ ಮುಟ್ಟಂಗಿಲ್ಲ ಮಲ್ಲಣ್ಣ. ಇದು 2 ಗಾಲಿ ಇದ್ದದ್ದು ಏನು ಮಾಡ್ತದೆ, ಹೊತ್ತು ಮುಣಗದ್ರ ಎಲ್ಲಿಗೆ ಹೋಗ್ತದ? ಅವನು ತುಂಬ ಎಷ್ಟು ಹಾಕ್ತಾನ ಸಾರ್ಯ ಹಿಂಗ 3 ಫೂಟ್ ಜಾಗದಾಗ 9 ಫೂಟ್ ಬೇಕು. ಹಿಂಗಾಗಿತ್ತು ಯಪ್ಪ. ವಿಜಾಪುರದಿಂದ ರಾತ್ರಿ ನಮ್ಮ ಮಠಕ್ಕೆ ಹೋಗೋದಿತ್ತು. ಶ್ರಾವಣ ಮುಗಿಸಿ ಹೊತ್ತೊಂಡ್ರೆ ನಮ್ಮಲ್ಲಿ ಮುಕ್ತ ಇತ್ತು. ಹೇಳ್ತೀನಿ ಯವ್ವ ಈ ಬ್ರಿಡ್ಜ್ ಅದಲ್ಲ, ಯಾವುದು ಕೋಲಾರ ಬ್ರಿಡ್ಜ, ಫುಲ್ಲು ಕುಡ್ದಿದ್ದ. ನಮ್ಮದು ಅಪೋಳ ಹಳೆ ಗಾಡಿ, ನಾವು ಕಾರ್ ಗಾಡಿ ನಮ್ಮಲ್ಲೇ ಇತ್ತು. ಮಾಡಿದಿವ ಉಪ್ಪ ತರುಬ್ಲಿ ಯಪ್ಪ ಮಹಾರಾಜ ಹೊಂಟಾಲಿ. ಈ ಕಡೆ ನೋಡಿದ್ರೆ ಗಂಗಾ ಅದಾಳ, ಈ ಕಡೆ ಹೋದ್ರೆ ಕಾರ್ ಗಾಡಿ ಸಿಕ್ಕು ಟಮಕ್ ಅಂತೀವಿ. ಇವನಿಗೆ ಹೊಡೆದೆ ಅಂದ್ರೆ ಮುದ್ದೆ ತಿನ್ಬೇಕಾಗ್ತದೆ. ಸುಮ್ಮನೆ ಬಂದೇವಿ. ಹೇಳ್ತೀನಿ ಸ್ವಾಮಿ ನಿನಗೆ ದಾರಿ ಬಿಡಬೇಕಾದ್ರು ಒಕ್ಕ ಕೊಡು, ಒಕ್ಕ ಅಂದವ. ಯಾಕ
ನೀವು ಒಕ್ಕ ಕುಳಿದ ಡಬ್ಬದ್ದು ಬೀಳ್ತೀವಿ ನೋಡಿ ಸ್ವಾಮಿನೇ ಕೆಡವ್ಯಾನ ಅಂತೀವಿ ನೋಡೋಣ. ರಾತ್ರಿ ಸಮಯ ನಮ್ಮದು ಮೊದಲೇ ಕೋಲಾರ ಅದು ನೀರು ತುಂಬಿ ಬಂದಿತ್ತು ಶಿವ. ಅವತ್ತು 1000 ರೂಪಾಯಿ ವಸೂಲು ಮಾಡ್ದವ. ಮುಂಜಾನೆ ಯಾರು ಮಾರಿ ನೋಡಿದ್ದೇವೆ ಕಟ್ಟು ಜಿಪ್ಪಣ 1 ರೂಪಾಯಿ ಕೊಡ್ಲಾರ ಸ್ವಾಮಿ. ನಾನು ಹಿಂದ ಮುಂದೆ ನೋಡಿ ಏನು ಮಾಡಿ 1000 ರೂಪಾಯಿ ಕೊಟ್ಟು 1000 ರೂಪಾಯಿ ವಸೂಲು ಮಾಡಿದ್ರು. ಯಪ್ಪವ ಹಂಗೆ 2 ಗಾಲಿ ಮೇಲೆ ತಿರುಗತ್ತೈತ್ರಿ ಮೋಟಾರ. ಶರೀರ ಎಂಬುದು ಮೋಟಾರ. ಅಪ್ಪ ಸಿದ್ಧಾರೂಢ ಚಕಡಿ ಮೇಲೆ ಕುಂಡ್ರಿಸಿ ಎಲ್ಲ ಮನೆಗೆ ಭಿಕ್ಷಾಟನಿಗೆ ತೊಗೊಂಡು ಹೋಗ್ತಾರೆ. ಅಪ್ಪ ಎಲ್ಲ ಇವೆಲ್ಲ ನೋವಾಗ್ತಾವೆ. ಚಕಡಿ ಬಂಡೆ ಕೂತು ಅಪ್ಪಗೆ ನಡ್ಯಕ್ಕೆ ಆಗಂಗಿಲ್ಲ. ಬಂದು ಒಂದು ಮಸೂತಿ ಒಳಗೆ ಕುಂಡಿರ್ತಾನೆ. ಕುತ್ತಾಳ ಅಪ್ಪ ಸಿದ್ಧಾರೂಢ. ನೋವುಗಳು ತಾಳಲಾರ ಪ್ರಾರಬ್ಧ ಅಂತಂತಾನೆ ಅಪ್ಪ ಶರೀರ. ಪ್ರಾರಬ್ಧದೊಳಗೆ ಬಂದಿರತಕ್ಕಂಥವು ಭೋಗಿಸಲೇಬೇಕಲ್ಲ ಅಂದ ಅಪ್ಪ ಸುಮ್ಮಕೊಂಡಿರ್ತಾನ. ಅಪ್ಪ ಹಾಗೆ ಹುಡುಗರು ಹೇಳ್ದಲ್ಲ ಗಾಳಿಪಟ ಅವು ಆಡ್ಕೋತ ಒಬ್ಬ ಪರಮ ಶಿಷ್ಯ. ಯಾರು ಅವನ ಹೆಸರು ಏನೈತಿ? ತುಳಸಪ್ಪ. ಮತ್ತು ಇಲ್ಲೇ ಇದ್ದೇನು ತುಳಸಪ್ಪ? ಯಾರು ರೀ? ಇರಲಿಲ್ಲ. ಅವ ಪರಮ ಶಿಷ್ಯ ಅಪ್ಪನ ವಿಜಾಪುರದೊಳಗೆ ಪರಮ ಶಿಷ್ಯ ತುಳಸಪ್ಪ. ಬಂದ ಯಪ್ಪ ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ರಿ ಅಂತೇಳಿ ಅಂದಳಾಗ. ಬಂದ ಹುಡುಗರಿಗೆ ಹೇಳ್ದ, ನಿಮಗೆಲ್ಲ ತಿನ್ನಕ್ಕೆ ಕೊಡ್ತೀನಿ. ಈ ಜ್ಞಾನಿ ಮನುಷ್ಯಾಗ ಆಡ್ಕೋತ ನಮ್ಮ ಮನೆಗೆ ಕರ್ಕೊಂಡು ಬರ್ರಿ ಅಂತಂದ. ಆಗ್ಲಂತ ಹುಡುಗರು ಕರ್ಕೊಂಡು ಹೋಗಿ ತುಳಸಪ್ಪನ ಮನೆಯೊಳಗೆ ಅಪ್ಪ ಪ್ರವೇಶ ಆದ ಗಳಿಗೆ ಉನ್ನತ ಜಾಗದೊಳಗೆ ಕುಂಡ್ರಿಸಿ ಅಪ್ಪಗೆ ಸ್ನಾನ ಪೂಜಾದಿಗಳು ಮಾಡಿಸಿ ಹೊಟ್ಟೆ ತುಂಬ ಅನ್ನ ಕೊಟ್ಟ. ನಮ್ಮಪ್ಪ ಸಿದ್ಧಾರೂಢ 3 ದಿನಗಳ ಕಾಲ ವಿಜಾಪುರದೊಳಗೆ ಅನ್ನ ಸಿಗಲಾರದ ಕಾಲಾಗ ಅವ ತುಳಸಪ್ಪ ಪ್ರೀತಿದಿಂದ ಪಂಚಾಮೃತ ಕೊಟ್ಟ. ಆ ತುಳಸಪ್ಪನ ಮನೆಯೊಳಗೆ ಜ್ಞಾನ ರತ್ನಗಳು ಉಣಬಡಿಸಕತ್ರ ಅಪ್ಪ ಸಿದ್ಧಾರೂಢ. 12 ಕುಲದ ಎಲ್ಲ ಸಮಾಜದವರು ಬರಕತ್ರು. ಎಲ್ಲಿಗೆ? ತುಳಸಪ್ಪನ ಮನೆಗೆ. 12 ಕುಲದ ಎಲ್ಲರೂ ಬಂದು ಕೃಷ್ಣ ಅಪ್ಪನ ಶಾಸ್ತ್ರ ಕೇಳಕತ್ರು, ಎಲ್ಲ ಮಾಡಕತ್ರು. ಮುಂದೆ ಅಪ್ಪ ಗೊತ್ತಾಯಿತು, ಈ ಭಕ್ತನ ಉಪಾಧಿ ನನಗೆ ಟಚ್ ಆಯ್ತು ಅಂದ್ರೆ ಇದು ಜ್ಞಾನಕ್ಕೆ ಪ್ರತಿಬಂಧಕ ಆಗ್ತದ ಅಂತ ಅಪ್ಪ ಏನು ಮಾಡ್ದ, ಅಲ್ಲಿದ್ದ ಜಾಗ ಬಿಡಕ್ಕೆ ಚಾಲು ಮಾಡ್ದ. ತುಳಸಪ್ಪ ಅಂತಾನ, ಯಪ್ಪ ಇಲ್ಲಿ ತನಕ ನನಗೆ ಮಾರ್ಗ ತೋರಿಸಿದಿ, ಇನ್ನು ಮುಂದೆ ನನ್ನ ಪರಿಸ್ಥಿತಿ ಹಂಗ ಅಂತ ಅಳ್ಳಕತ್ತಾಳಾಗ ಅಪ್ಪ ಸಿದ್ಧಾರೂಢ ಅಂತಾನ, ತುಳಸಪ್ಪ ಜ್ಞಾನ ಬೀಜ ಕೊಟ್ಟಿನಿ ನಿನ್ನ ಬಳಿ, ಮುಂದೆ ಅಂಕುರವಾಗಿ ಬೆಳೀತದೋ. ಜ್ಞಾನದ ಬೀಜ ನಿನ್ನ ಬಳಿ ಕೊಟ್ಟಿನಿ, ಅಂತರಂಗ ಪವಿತ್ರಮ್ಮ ಈ ಶರೀರದೊಳಗೆ ಹೊಲ ಮಾಡಿ ಬಿತ್ತು ಅಂಕುರವಾಗಿ ಬೆಳೀತದ, ದೊಡ್ಡ ಹೆಮ್ಮರ ಆಗತ್ತದ, ಜ್ಞಾನ ಸ್ಥಿತಿ ನಿನಗೆ ಬರ್ತದ. ನನಗೆ ನೀ ಕಾಣಬೇಕಾದ್ರೆ ನಿಲ್ಲೇ ನಿಮ್ಮ ಪಕ್ಕದೊಳಗೆ ನಾನು ನೆಲೆಸ್ತೀನಿ ಅಂತ ಅಪ್ಪ ಸಿದ್ಧಾರೂಢ ವರದಾನ ಮಾಡಿದವನಿಗೆ. ಆವಾಗ ಅಪ್ಪ ಸಿದ್ಧಾರೂಢ ಎಲ್ಲಿಗೆ ಬರ್ತಾನ, ನಿಮ್ಮೂರ ಪಕ್ಕದೊಳಗೆ ಒಂದು 15 ಕಿಲೋಮೀಟ್ರ್, ಎಲ್ಲಿ? ಸಿದ್ದಾಪುರ. ಯಾವ ಹೋಗಿರೇನು? ಮಣ್ಣಾಗಿಟ್ಟು ಬರಲಿ ಇವಕ್ಕೆ ಜಮಖಂಡಿ ಮುತ್ತೂರ, ಜಮಖಂಡಿ ಮುತ್ತೂರ, ಇದಕ್ಕೆ ಬಿಟ್ಟು ಮತ್ತೇನು ಗೊತ್ತಿವಕ್ಕ. ಇಲ್ಲೇ ಐತಿ. ಎಲ್ಲಿ? ಸಿದ್ದಾಪುರಕ್ಕೆ ಬರ್ತಾರೆ ಜಗದ್ಗುರು ಸಿದ್ಧಾರೂಢಪ್ಪ. ಸಿದ್ದಾಪುರದೊಳಗೆ ಬಂದಾಳಾಗ ಅಲ್ಲಿ ಒಬ್ಬ ಜಂಗಮ ಏನು ಮಾಡಿದ್ದ ಅಂತಂದ್ರೆ, ಆಗಿನ ಕಾಲಕ್ಕೆ ಜಂಗಮರು ಹೆಂಗಿದ್ರು, ನಮ್ಮಂಗೆ ಕಟ್ಟಿಗೆ ಆವಿಗಿನ ಇರ್ತಾವೆ, ಅದಕ್ಕೇನು ಮಾಡಿರ್ತಾರೆ, ಮಳಿ ನೋಡ್ರಿ ಇಲ್ಲಿ ಈಗೆಲ್ಲ ಬಂದಾಗ ಅವಕ್ಕೆ ನೀವು ಏನೂ ಕೊಡುವಲ್ರಿ, ಅವಕ್ಕೆ ಬರ್ತಾವೆ ಇಲ್ಲಿ. ಮಳಿ ಮೇಲೆ ನಿಂಡಿರ್ತಿದ್ರು ನೋಡಿ ಮಲ್ಲಣ್ಣವ್ರೆ. ಹಾನಗಲ್ಲ ಗುರುಕುಮಾರ ಸ್ವಾಮಿಗಳಿಗೆ ಜ್ಞಾನೋದಯ ಮಾಡಿದವರು ಮಲ್ಲಣ್ಣ ಆರ್ಯರು. ಹಂಗೆ ನೀನು ಕೂತಿ ಮುಂದೆ ಮಲ್ಲಣ್ಣ ಆರ್ಯರು ನೀನು. ಹ್ಯಾಂಗ ಸಿದ್ದಾಪುರಕ್ಕೆ ಬಂದಾಳಾಗ ಒಬ್ಬ ಜಂಗಮ, ಒಬ್ಬ ಯೋಗಿ ವೇಷಭೂಷಣಗಳನ್ನು ಹಾಕಿಕೊಂಡು ಆ ಮುಳ್ಳಿನ ಆವಿಗೆ ಮೇಲೆ ನಿಂತಿರ್ತಾನೆ. ಶಿವೋಧೋಮ್ ಶಿವೋಧೋಮ್ ಅನ್ಕೊತ್ ನಿಂತಿರ್ತಾನ, ಉಪವಾಸ ಇರ್ತಾನ. ಎಲ್ಲ ಸಿದ್ದಾಪುರ ಭಕ್ತರು ಅಂತಾರ, ಏನು ಅಂತಾರ ಅಂತಂದ್ರೆ,
ಯಪ್ಪ ಈ ಜಂಗಮಗೆ ಬಿಟ್ಟು ನಾವು ಹೆಂಗೆ ಪ್ರಸಾದ ಮಾಡೋಣ? ಸುಮಾರು ತಾಸುಗಳು ಹೊತ್ತಾಯಿತು, ಜಂಗಮ ನಿತ್ತಾನ. ಅವಾಗ ಅಪ್ಪ ಸಿದ್ಧಾರೂಢ ಅಂತಾನ, ಏನು ಇವಂದೇನು ಚಿಂತೆ ಮಾಡಬೇಡ್ರಿ, ಇವನಿಗೆ ಹೆಂಗೆ ಇಳಿಸ್ಬೇಕು ಇಳಿಸ್ತೀನಿ ಅಂದ. ಅಪ್ಪ ಸಿದ್ಧಾರೂಢ, ನೀ ನಿಜವಾದ ಜಂಗಮನೋ ಏನೋ ಅಲ್ಲೋ ಅಂತ ಕೇಳ್ದ. ಜಂಗಮರೊಳಗೆ 2 ಜಂಗಮರು ಇರ್ತಾರ ಅಂತ ಹೇಳಿದ್ರು. ನೀ ನಿಜವಾದ ಜಂಗಮೋ ಅಲ್ಲೋ? ನಿಜವಾದ ಜಂಗಮ ಆಗಿದ್ರೆ ಆಡಂಬರ ಸ್ಥಿತಿ ಒಳಗೆ ಇರಬಾರ್ದು, ಅಪೇಕ್ಷೆಗಳು ಇರಬಾರ್ದು. ನೀ ಯಾ ಜಂಗಮ ಅಂತ ಅಂದಾಳ. ಯಪ್ಪ ಇಲ್ಲಿ ಬರ್ತಕ್ಕ ನನ್ನ ನಿಜ ಜ್ಞಾನ ಸ್ಥಿತಿ ನನಗೆ ಗೊತ್ತಾಗಿಲ್ಲೋ. ಇದೇ ಸುಮಾರು ಹಿಂದೆ ನನಗೆ ಸದ್ಗುರುನಾಥ ನೀ ಸಿಕ್ಕಿದ್ರೆ ನಾ ಯಾಕೆ ಇದು ವೇಷಭೂಷಣ ಹಾಕೋತಿದ್ದೋ ಅಂತೇಳಿ ಅಪ್ಪನ ಪಾದಕ್ಕೆ ಬಿದ್ದ. ಯಾರು? ಜಂಗಮ ಬಿದ್ದಾಳಾಗ ಸಿದ್ದಾಪುರ ಭಕ್ತರಿಗೆ ಎಲ್ಲರಿಗೆ ಸಿದ್ಧಾಳಪ್ಪ ಏನು ಹೇಳ್ದ, ಆಯಿತು ಜಂಗಮ ಆನಂದದಿಂದ ತೃಪ್ತಾಗ್ಯಾನ. ಅವನಿಗೆ ಹೋಗುವಾಗ ನಿಮ್ಮ ಕೈಲಿ ಏನಾಗ್ತದ, ಜೋಳ ಆಗಿರ್ಬೋದು, ಧಾನ್ಯ ಆಗಿರ್ಬೋದು, ರೊಕ್ಕ ಆಗಿರ್ಬೋದು, ಏನು ಕೊಡ್ತೀರಿ ನೀವು ಪ್ರೀತಿದಿಂದ ದಾನ ಮಾಡಿರಿ ಅಂತ ಅಪ್ಪ ಸಿದ್ಧಾರೂಢ ಹೇಳಿ ಎಲ್ಲಿ ಬರ್ತಾರ? ಎಲ್ಲಿ ಬಂದರು? ಯಾದವಾಡ. ಎಲ್ಲಿ ಬಂತು? ಧಾರವಾಡ ಬಲ್ಲಿ ಬರ್ತತ್ತೆ ಅದು. ಎಲ್ಲಿ ಬಂದ್ರೆ ಅಪ್ಪ ಸಿದ್ಧಾರೂಢ? ಯಾದವಾಡಕ್ಕೆ. ಒಟ್ಟು ಹುಬ್ಬಳ್ಳಿ ಸನಿ ಮಾಡ್ಕೊಳಕತ್ತೀವಿ ಸಿದ್ದಪ್ಪ. ಸುಮ್ಮ ಇಲ್ಲೇ ಜಮಖಂಡಾಗಿದ್ರೆ ಚಲೋ ಆಗ್ತಿತ್ತು ನಮ್ಗೆ. ಸುಮಾರು ದೂರ ಹೋಗ್ಯ ನೀವು. ಹಗರಲ್ಲಿ ಇವನು ಸಿದ್ದಪ್ಪ. ಯಾದವಾಡಕ್ಕೆ ಹೋದ್ರೆ ಅಪ್ಪ ಸಿದ್ಧಾರೂಢ ಯಾದವಾಡಕ್ಕೆ ಹೋಗಿ ಒಬ್ಬ ತಾಯಿ ಮನೆ ಮುಂದೆ ಗುರುಕಾಂತಿ ಭಿಕ್ಷಾ ಅಂಥೇಳಿ ಬೆಡ್ದಾಳಾಗ ರೊಟ್ಟಿ ಮ್ಯಾಲೆ ಇಟ್ಟ ಪಲ್ಯ ಹಚ್ಕೊಂಡು ಬಂದಳು. ಪಲ್ಯ ಹಚ್ಕೊಂಡು ಬಂದಾಳಾಗ ಅಪ್ಪ ಸಿದ್ಧಾರೂಢ ಅಂತಾನೆ, ಯವ್ವ ರೊಟ್ಟೆರೆ ಐತಿ ಪಲ್ಯ ಇಲ್ಲಲ್ಲ ಯವ್ವ ಅಂತ ಕೇಳಿದ್ರು. ರೊಟ್ಟಿ ಐತಿ ಪಲ್ಯ ಇಲ್ಲಲ್ಲ ಅಂದಾಳಾಗ ಮುದುಕಿ ಏನು ಮಾಡ್ತೀವಿ, ಈ ಕತೆ ನೆನಪಿಡ್ರೆ ಈ ಕತೆದಿಂದ ಏನು ಪರಿವರ್ತನೆ ಆಗಿ ಹುಬ್ಬಳ್ಳಿ ಒಳಗೆ ಏನು ಅಪ್ಪ ಸಿದ್ಧಾರೂಢ ಅನುಗ್ರಹ ಮಾಡ್ತಾರೆ. ಈ ಕತೆ ಹುಬ್ಬಳ್ಳಿಗೆ ಚರ್ಚೆ ನಡೀತದೆ ಯವ್ವ. ನಾ ಕೇಳ್ದಾಳ ಯಾದವಾಡ ಅಂತಂದ್ರೆ ಪಟ್ನೆ ಮುದುಕಿ ನೆನಪು ಬರಬೇಕು. ಮೊನ್ನೆ ಮೂರನ್ನು ಮುದುಕ್ಯಾರ ಅಂದಿರಿ. ಯಾದವಾಡ ಮುದುಕಿ ಊಟಕ್ಕೆ ಗದ್ದಿ ಇದ್ದಿತ್ತಲಕ್ಕಿ ಅಪ್ಪ ಸಿದ್ಧಾರೂಢಪ್ಪಗೆ ಒಂದು ರೊಟ್ಟಿ ಕೊಟ್ಟಕ್ಕೆ ಏನು ಶ್ರೀಮಂತಿಕೆ ಬರ್ತದೆ ಅನ್ನೋದು ಅಪ್ಪ ವರ್ಣನೆ ಮಾಡ್ತಾನೆ. ಅಲ್ಲಿ ಹುಬ್ಬಳ್ಳಿ ಒಳಗೆ ವರ್ಣನೆ ಮಾಡ್ತಾನೆ ಅಪ್ಪ ಸಿದ್ಧಾರೂಢ. ಯವ್ವ ಈಗ ರೊಟ್ಟಿ ಮುಲ್ಲ ಮ್ಯಾಲೆಲ್ಲ ಪಲ್ಯ ಐತಿ ಯವ್ವ, ಮುರ್ಕೊಂಡು ತಿನ್ನಕ್ಕೆ ರೊಟ್ಟಿನ. ನಂದು ಹಾಗೆ ಆಗಿತ್ತು, ಮನ ಜಗ್ಗಿ ಪಲ್ಯ ಹಚ್ಚಾರ ಯವ್ವ, ರೊಟ್ಟಿ ಕಟ್ಟೋದು ನಂದು ಹಂಗೆ ಅಪ್ಪ ಅಂದ ಯವ್ವ ರೊಟ್ಟಿ ಮ್ಯಾಲೆ ಪಲ್ಯ ಎಲ್ಲ ಸೋರಿದು ಮುರುಗಿ ತಿನ್ನಕ್ಕೆ ರೊಟ್ಟಿ ಇಲ್ಲ. ಮುದುಕಿ ಒಳಗೆ ನಕ್ಕೋತ್ ಹೋಯ್ತು. ಅಪ್ಪ ಸಿದ್ಧಾರೂಢ ಅದೇ ಎಡಿಯನ್ನು ತಿನ್ಕೋತ ಸಂಚಾರ ಮಾಡ್ಕೋತ ಅದೇ ಊರದೊಳಗೆ ಅಲ್ಲಮಯ್ಯ ಅಂತ ಒಬ್ಬರು ಶಾಸ್ತ್ರಿಗಳಿದ್ರು. ಯಾರಿದ್ರು? ಅಲ್ಲಮಯ್ಯ ಅಂತ ಒಬ್ಬರು ಶಾಸ್ತ್ರಿ ಇದ್ದರು. ಅವರು ಚೆನ್ನಾಗಿ ಶಾಸ್ತ್ರ ಪಂಡಿತರು. ಅಪ್ಪ ಸಿದ್ಧಾರೂಢ ಅವನು ಹೇಳುವ ವಾಕ್ಯದ ಮೇಲೆ ಆಕಾರ ಇಟ್ಟು ಆ ಅಮೃತ ರೊಟ್ಟಿಯನ್ನು ಆ ಗ್ರಂಥದ ಮೇಲೆ ಇಟ್ಟು ಕೇಳಕ್ಕತ್ತ. ಅಪ್ಪ ಸಿದ್ಧಾರೂಢ ಅವ ಹೇಳಕ್ಕತ್ತ. ಹೇಳ್ದಾಳ ಗೊತ್ತಾಯಿತು, ಅಲ್ಲಮಯ್ಯ ಶಾಸ್ತ್ರಿ ಗೊತ್ತಾಯಿತು, ಓ ನಿಜವಾದ ಜ್ಞಾನಿ ಅದ ನಿಮ್ಮ, ಯೋಗಿ ಸಮರ್ಥ ಅದ ನಿಮ್ಮ ಅಂಥೇಳಿ ಹೇಳ್ದಾಳ್ಯಾಗ ಅಪ್ಪನ ಪಾದಕ್ಕೆ ಬಿಡ್ತಾನ. ಅಪ್ಪನ ಪಾದಕ್ಕೆ ಬಿದ್ದಾಳ್ಯಾಗ ಯಪ್ಪ ನನಗೆ ಕಾಶಿಗೆ ಹೋಗಬೇಕನ್ನಂತ ಅಪೇಕ್ಷೆ ಐತಿ ನೋಡಪ್ಪ. ಅಪ್ಪ ಸಿದ್ಧಾರೂಢ ಹೇಳ್ತಾನ, ಅಲ್ಲಮಯ್ಯನವರೇ ಕಾಶಿಗೆ ಹೋಗಿರ್ತಕ್ಕಂಥವ್ರು ಹೊಳ್ಳಿ ಬರುವುದಿಲ್ಲ, ಅದು ನೇಮದ, ಮತ್ತು ನೀವು ಹೆಂಗೆ ಮಾಡ್ತೀರಿ? ಯಪ್ಪ ಅದು ನನಗೆ ಹೋಗಿತ್ತಂದ್ರೆ ಹಂಗೆ ಆಗಲಿ ಅಂತಂದೇವ. ಶಾಸ್ತ್ರಿ ಅಲ್ಲಮಯ್ಯನವರು ಶಾಸ್ತ್ರಿಗಳು ಹೇಳ್ತಾರೆ, ಶರಣರು ಅಪ್ಪ ಸಿದ್ಧಾರೂಢ ಹೇಳಿದ್ದ ಕಾಶಿಗೆ ಹೋಗಿರ್ತಕ್ಕಂಥ ಹೊಳ್ಳಿ ಬರಬಾರ್ದು ಅಂತಂದ. ಯಪ್ಪ ನನ್ನ ಭೋಗದೊಳಗೆ ಇದ್ದಂಗೆ ಆಗಲಿ ಅಂತಂದ. ಅವನು ಪ್ರಾರಬ್ಧ. ಕಾಶಿಗೆ ಹೋದ, ಕಾಶಿ ಒಳಗೆ ಲಿಂಗೈಕ್ಯ ಆದವ. ಕಾಶಿ ಒಳಗೆ ಲಿಂಗೈಕ್ಯ ಆದ. ಹಿಂಗಾಗಿತ್ತು. ಹಾನಗಲ್ಲ ಯತಿಗಳು, ಹಾನಗಲ್ಲ ಕುಮಾರ ಶಿವಯೋಗಿಗಳು ಮನೆ ಬಿಟ್ಟು ಒಂದಾಳ್ಯಾಗ ಸನ್ಯಾಸಿ ಜೀವನ ಹಂಗ ಅಂತ ತಿಳ್ಕೊಬೇಡ್ರಿವ. ಸನ್ಯಾಸಿ ಜೀವನ, ಸನ್ಯಾಸಿ ಆಗಿ ಮಗ ಹೋಗ್ಯಾನಂದ್ರೆ ತಾಯಿ ಒಳಗೆ ಒಂದು ಕಲ್ಲು ಕಟ್ಟಿ ಬಿದ್ದಂಗೆವ. ಹಾನಗಲ್ಲ ಗುರು ಕುಮಾರ ಶಿವಯೋಗಿಗಳು ಹಾನಗಲ್ಲದೊಳಗಿದ್ದಾಳಾಗ ತಾಯಿ ಹೋಗ್ತಾಳ ಮಗನಿಗೆ ಮಾತಾಡಿಸ್ಬೇಕಂತೇಳಿ. ತಾಯಿ ಹೋಗಿರ್ತಾಳ ಮಗನಿಗೆ
ಮಾತಾಡಿಸ್ಬೇಕಂತೇಳಿ ಮಗ ಇರಂಗಿಲ್ಲ, ಮಂದಿರದೊಳಗೆ ಮಗ ಇರಂಗಿಲ್ಲ. ಆ ಮಠದ ಸದ್ಭಕ್ತರಂತಾರ, ನಮ್ಮ ಅಪ್ಪಗಳ ತಾಯಿ ಬಂದಾಳ ಅಂತೇಳಿ ಪ್ರೀತಿದಿಂದ ಆದರದಿಂದ ಸ್ವಾಗತ ಮಾಡಿ ಒಳಗೆ ಕರೀತಾರೆ. ಹಾನಗಲ್ ಗುರುಕುಮಾರೇಶ್ವರ ಹೋಗಿರ್ತಾರೆ, ಸಂಚಾರ ಮಾಡ್ಕೋತ ಬರುವಾಗ ಲೇಟ್ ಆಗ್ತದ. ತಾಯಿ ಅಂತಾಳ, ನಿಮ್ಮ ಅಪ್ಪಗಳು ಬರೋಕೆ ಲೇಟ್ ಆಗ್ತದಪ್ಪ, ನಾ ಹೋಗ್ತೀನಿ ಅಂದಾಳಾಗ ತಾಯಿಯ ಬಡತನ. ಹಾಲಯ್ಯನವ್ರ ಮೂಲತಃ ಹೆಸರು, ಅವರು ಜಂಗಮರು. ತಾಯಿಯ ಬಡತನ ಕುಕ್ಕಿ ಬರ್ತಿತ್ತು. ಅವಾಗ ಮಠದಂದಿಷ್ಟು ಜೋಳ ಕಾಳು ಎಲ್ಲ ಗಾಳೆ ಮಾಡಿ ಚಕಳೆಗಿಡ್ತಾರೆ. ತಾಯಿಗೆ ಒಂದು ರೇಷ್ಮೆ ಸೀರೆ ಆ ಮಠ ಸದ್ಭಕ್ತರು ಉಡ್ಯಾಗ ಹಾಕಿರ್ತಾರೆ. ಆ ತಾಯಿ ಸೀರೆ ಉಡಿ ಒಳಗೆ ತಗೊಂಡು ಹೊರಗೆ ಬರುವುದ್ರೊಳಗೆ ಹಾನಗಲ್ಲ ಕುಮಾರಸ್ವಾಮಿ ಮುಂದೆ ಬಂದು ನಿಂಡಿರ್ತಾರೆ. ಯಾವಾಗ ಬಂದಿ ಯವ್ವ ಅಂತ ಕೇಳ್ದಾಳಾಗ, ಇಲ್ರಿಪ್ಪ ಬೆಳಗ್ಗೆನೆ ಬಂದಿದ್ದ ಅಂತಂದಾಳಾಗ. ಏನದವ ಉಡಿ ಒಳಗೆ ಅಂತ ಕೇಳ್ದಾಳಾಗ, ಯಪ್ಪ ಒಂದು ಸೀರೆದಂತಂದಾಳಾಗ. ಎಂಥ ಬದುಕ್ರಿ ತಾಯಿದು. ತಾಯಿ ಕರುಳಿಗೂ ಕುಕ್ಕಿ ಬರ್ತಾವ. ಹಾನಗಲ್ಲ ಗುರುಕುಮಾರ ಶಿವಯ್ಯಗಳು ಹೇಳ್ತಾರೆ, ಯವ್ವಾ ನಿನ್ನ ಒಡಿ ಒಳಗೆ ಏನದ ಅಂತ ಕೇಳ್ದಾಳಾಗ, ಯಪ್ಪ ಒಂದು ಸೀರೆ ಪಡಿಕೆ. ಯವ್ವಾ ನಿನ್ನ ಬದುಕಿನ ಒಳಗೆ ಕೊನೆ ಸೀರೆ ತೊಗೊಂಡು ಹೊಂಟೇನವ್ವ ಅಂತ ಹಾನಗಲ್ಲ ಗುರುಕುಮಾರ ಶಿವಯ್ಯಗಳು ಹೇಳ್ತಾರೆ. ತಾಯಿಗೆ ಅರಿವು ಆಗಂಗಿಲ್ಲ. ತಾಯಿ ಮನೆಗೆ ಹೋಗಿನ ಹೊಸ್ತಲ ಒಳಗೆ ಕಾಲು ಇಡ್ತಾಳೆ, ತಕ್ಷಣ ಪ್ರಾಣ ಅಲ್ಲೇ ಬಿಡ್ತಾಳೆ ತಾಯಿ. ನೋಡ್ರಿ, ಒಬ್ಬ ಮಹಾತ್ಮ, ಒಬ್ಬ ಯೋಗಿಯ ತಾಯಿಯ ಲಕ್ಷಣಗಳು ಒಬ್ಬ ಯೋಗಿಯೇ ಬಲ್ಲವಿನ ಮತ್ತಾರು ಇಲ್ಲ. ಯೋಗಿಗಳು ಆಗ್ತಾರಂತಂದ್ರೆ ಸುಖದಿಂದ ಆಗಂಗಿಲ್ಲ, ಮಹಾತ್ಮರು ಆಗ್ತಾರಂದ್ರೆ ಸುಖದಿಂದ ಆಗಂಗಿಲ್ಲ. ಅವ್ರ ಹಿಂದೆ ನೂರಾರು ಕಷ್ಟಗಳು ಇರ್ತಾವ. ಹಂಗ ಅಲ್ಲಮ್ಮಯ್ಯನವ್ರು ಎಲ್ಲಿ ಪ್ರಾಣ ಬಿಟ್ಟರು? ಕಾಶಿ ಒಳಗೆ ಬಿಟ್ಟರು. ಆ ವಿಚಾರವನ್ನು ನಡೀತು. ಮುಂದೆ ಅದೇ ಏರಿಯಾದೊಳಗೆ ಅಪ್ಪ ಸಿದ್ಧಾರೂಢ ಬೆಳಗಿನ ಜಾವ ಸಂಚಾರ ಮಾಡುವಾಗ ಫೋಜಾರು ಆಗಿನ ಕಾಲಕ್ಕೆ ರಾತ್ರಿ ಡ್ಯೂಟಿ ಮಾಡ್ತಿದ್ದರು ನೋಡ್ರಿ. ಈಗೇನು ಹಳ್ಳಿ ಒಳಗಿಲ್ಲ ಯಾರು. ಸಂಚಾರ ಮಾಡುವಾಗ ಅಪ್ಪ ಸಿದ್ಧಾರೂಢ ಅವರಿಗೆ ಸಿಗ್ತಾನ. ಹೇ ಸ್ವಾಮಿ, ನೀನು ಬಳ್ಳಾರಿ ರಸ್ತೆ ಹಿಡಿದು ಹೋಗುವಾಗ ಇಂತಲ್ಲಿ ತುಡುಗು ಮಾಡಿದ್ದಿ, ಹೌದು ಅಲ್ಲೋ, ಮತ್ತು ಯಾದವಾಡಕ್ಕೆ ಬಂದು ಏನೋ ತುಡುಗು ಮಾಡ್ಬೇಕಂತ ಪ್ಲ್ಯಾನಿಂಗ್ ಮಾಡಾಕತ್ತಿ ಅಂತ ಅಪ್ಪ ಸಿದ್ಧಾರೂಢ ಹೊಡ್ಯಕ್ಕೆ ಚಾಲೂ ಮಾಡ್ತಾರೆ. ಅಪ್ಪ ಅಂತಾನ, ಈ ಪಂಚಮಹಾಭೂತ ಶರೀರ. ಬೆಳಗಿನ ಜಾವ ಚಿಂತನೆ ನಡೀತು. ಇವತ್ತ ಸುಮಾರು 7-8 ಜನ ಇತ್ತೇವ. ಬೆಳಗಿನ ಜಾವ ಒಂದು ಚಿಂತನೆ ಮಾಡಾಕತ್ತಿದ್ದೆ. ಒಂದು ಶಬ್ದ ಹೊರಗೆ ಬಂತು ಪದ್ಯ ರೂಪದೊಳಗೆ. ಹೇ ಪೂರ್ವದಲ್ಲಿ 5 ಮಂದಿ ಊರ ಗೌಡಗ ಹೋಗತ್ತಿದ್ದೆ. ಹೇ ಪೂರ್ವದಲ್ಲಿ 5 ಮಂದಿ ಊರ ಗೌಡಗ ಹೋಗತ್ತಿದ್ದೆ. ಬೇರೆ ಒಬ್ಬ ಪುರುಷ ಬಂದು ಪಾರ ಮಾಡಿದನ. ಬೇರೆ ಒಬ್ಬ ಪುರುಷ ಬಂದು ಪಾರ ಮಾಡಿ ಕಡಿಗೆ ಹಚ್ಚಿ ಭಾರಿ ಗುಣದವಳೆಂದು ಮುತ್ತಿನ ಹಾರ ಹಾಕಿದನ. ಇದು ಬಿಡಿಸಿ ಮುಂದೆ ಹೋಗ್ತೀನಿ. ಪೂರ್ವದಲ್ಲಿ 5 ಮಂದಿ ಊರಗೌಡಗ ಹೋಗತ್ತಿದ್ದೆ ಅಂದ್ರೆ ಏನು? ಆಕಾಶ, ವಾಯು, ಜಲ, ಅಗ್ನಿ, ಪೃಥ್ವಿ, ಪಂಚಮಹಾಭೂತ. ಪೂರ್ವದಲ್ಲಿ 5 ಮಂದಿ ಊರಗೌಡಗ ಹೋಗುತ್ತಿದ್ದೆ. ಬೇರೆ ಒಬ್ಬ ಪುರುಷ ಬಂದು ಪಾರ ಮಾಡಿ ಕಡಿಗೆ ಹಚ್ಚಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಬಂದು, ಈ ಪಂಚಮಹಾಭೂತ ನಿನ್ನ ಅಲ್ಲವೋ, ನಿನ್ನ ಅಲ್ಲ ಅಂತ ತೋರಿಸಿ ಭಾರಿ ಗುಣದವಳೆಂದು ಮುತ್ತಿನ ಹಾರ ಹಾಕಿದನ. ನೀ ಹ್ಯಾಂಗಿದ್ದಿ? ಭಾರಿ ಅಂದ್ರೆ ಹ್ಯಾಂಗ? ಸಚ್ಚಿದಾನಂದ ಪರಬ್ರಹ್ಮವೇ ನೀನೆ ಎಂದು ಒಳ್ಳೆಯ ಉನ್ನತವಾದ ಜ್ಞಾನದ ರತ್ನದ ಮಾಲೆ ನಿನಗೆ ಹಾಕಿದ್ದೆ ಅಂತ ಇದರ ತಾತ್ಪರ್ಯ. ಇನ್ನು 2ನೇಯ ಪದ್ಯದ ಏ ಹಾಕು ಮಂಚ ಅಷ್ಟ ಜ್ಯೋತಿ ಉಟ್ಟ ಸಿದ್ಧರ ಮನೆಗೆ ಹೋಗಿ. ಏ ಹಾಕು ಮಂಚ ಅಷ್ಟ ಜ್ಯೋತಿ ಉಟ್ಟ ಸಿದ್ಧರ ಮನೆಗೆ ಹೋಗಿ. ದಟ್ಟನೆ ಮಲ್ಲಿಗೆ ಇದರ ಹಾಸಿದನ. ಪಟ್ಟಿ ಪಟ್ಟೊಳು ಸೀರೆ ಉಟ್ಟು ಉಟ್ಟ ನೀಲಿಗೆ ಮುಟ್ಟಲೋದರೆ ಅವನ ಸುಖ ಎಷ್ಟಂತೆ
ಹಾಕು ಮಂಚ ಅಷ್ಟ ಜ್ಯೋತಿ, ಅರ್ಷಡ್ವರ್ಗಗಳೆಷ್ಟು, ಕಾಮ ಕ್ರೋಧಾದಿಗಳೆಷ್ಟು, ಈ ಶರೀರ ಮೇಲೆ ಹಾಡ್ಯಾರ ಅಂತಂದ್ರೆ ಪಂಚೀಕರಣ ಬಲಿಷ್ಠ ಇರ್ತದ. ಹಾಕು ಮಂಚ ಅಷ್ಟ ಜ್ಯೋತಿ, ಹುಟ್ಟ ಸಿದ್ಧರ ಮನೆಗೆ ಹೋಗಿ ಹಾಕಿ ಶರೀರ ಎಂಬುದು ಮಂಚದ. ಈ ಮಂಚಿನೊಳಗೆ ಅಷ್ಟಾವರಣಗಳದಾವ, ಕಾಮ ಕ್ರೋಧ ಲೋಭಾದಿಗಳದಾವ. ಪಟ್ಟಿ ಪಟ್ಟೊಳು ಸೀರಿ ಹುಟ್ಟ ನೀಲಿಗೆ ತೀಡಿಕೊಂಡು ವಿವೇಕ ವೈರಾಗ್ಯ ಷಟ್ ಸಂಪತ್ತಿ ಮುಮುಕ್ಷತ್ವಗಳು ಒಂದಕ್ಕೊಂದು ಪಟ್ಟಿ ಮೇಲೆ ಪಟ್ಟದವು. ಇವೆಲ್ಲ ತಿಳ್ಕೊಂಡು ಮುಟ್ಟಲಿ ಹೋದರೆ ಅವನ ಸುಖ ಎಷ್ಟಂತ ಹೇಳಲಿ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ನಮಗೆ ಕೊಟ್ಟಿರ್ತಕ್ಕ ಜ್ಞಾನದ ಸುಖ ಇನ್ನೂ ವರ್ತಕ್ಕೆ ಎಲ್ಲಿ ಉಪಮೆ ಇಲ್ಲ, ಹೇಳಕ್ಕೆ ಬರಂಗಿಲ್ಲ. ಗುರು ಕೊಟ್ಟ ಜ್ಞಾನದ ಸುಖ ಇನ್ನೂ ವರ್ತಕ್ಕೆ ಎಲ್ಲರೂ ಯಾರು ಹೇಳ್ಯಾರೇನೋ ಹೇಳಕ್ಕೆ ಬರಂಗಿಲ್ಲ. ಸಾಕ್ಷಾತ್ ಶಾರದಾ ದೇವಿ ಕೂತ ಸಪ್ತ ನದಿಗಳನ್ನು ಮಸಿ ಮಾಡಿ ಗುರುವಿನ ಬಗ್ಗೆ ಬರೆಯಕ್ಕೆ ಆಕಿಗೆ ಆಗಿಲ್ಲ ಅಂತಂದ್ರೆ ನಮ್ಮ ಕೈಲಿ ಏನಾಗ್ತೈತೆ ರೀ? ವಿದ್ಯಾ ಅಧಿಷ್ಠಾನ ದೇವತೆ ಯಾರು? ಶಾರದಾ ಮಾತೆನೇ ಒಬ್ಬ ಮಹಾತ್ಮ ಒಬ್ಬ ಸದ್ಗುರುನಾಥನ ಕುರಿತು ಬರಿತೀನಿ ಅಂತಂದ್ರೆ ಅದು ಅಸಾಧ್ಯ ಮಾತು ಅಂತ ಹೇಳ್ತಾರೆ. ಅದಕ್ಕೆ ಪುಣ್ಯಾತ್ಮರೇ ಹೇಳುವ ತಾತ್ಪರ್ಯ ಏನು ಅಂತಂದ್ರೆ ಶಬ್ದಾದಿಗಳು ಕಂಠೀಣವಾಗಿ ಇದ್ರೆ ಕೂಡ ಅರ್ಥ ಗಾಂಭೀರ್ಯವಾಗಿರ್ತಾವ. ಮುಟ್ಟಲು ಹೋದರೆ ಅವನ ಸುಖ ಎಷ್ಟಂತ ಹೇಳಲಿ. ಪೂರ್ವದಲ್ಲಿ 5 ಮಂದಿ ಊರ ಗೌಡಗ ಹೋಗುತ್ತಿದ್ದೆ. ಏನು ಅರ್ಥ ರೀ ಅದು? ಏನು ಅರ್ಥ? ಎಂಥ ಗಂಭೀರ್ಯವಾದ ಅಮೃತ ನುಡಿಗಳು. ಅಪ್ಪ ಸಿದ್ಧಾರೂಢ ಆ ಪ್ರಸಂಗದ ಹೊಡೆಸ್ಕೊಂಡ ಎಲ್ಲ ಕಠಿಣ. ಅಪ್ಪ ಸಿದ್ಧಾರೂಢ ಏನು ಕಠಿಣ ರೀ? ಅಪ್ಪ ಸಿದ್ಧಾರೂಢ ಏನು ಗೋಳಾಗಿತ್ತು? ಸಾಮಾನ್ಯ ಇತ್ತು ಅಪ್ಪ ಸಿದ್ಧಾರೂಢಗ. ಬದುಕಿನೊಳಗೆ ನಮ್ಮಪ್ಪ ಯಾರಿಗೆ ಒಬ್ರಿಗೆ ಇನ್ನೋರ್ತಕ್ಕ ಮನಸ್ಸು ನೋಯಿಸಲಾರದವ, ಯಾರಿಗೆ ಕಷ್ಟ ಕೊಟ್ಟವ ಅಲ್ಲ, ಯಾರಿಗೆ 2 ಮಾತು ಬಗೆದವ ಅಲ್ಲ, ಇನ್ನೂ ವರ್ತಕ್ಕೆ ಯಾರಿಗೆ ನಮ್ಮಪ್ಪ ಶಾಪ ಕೊಟ್ಟವನು ಅಲ್ಲ. ಕೇವಲ ಅಪ್ಪನ ಗ್ರಂಥ, ಸಿದ್ಧಾರೂಢಪ್ಪನ ಗ್ರಂಥ ಹೆಂಗದ ಅಂತಂದ್ರೆ ಕಠಿಣವಾದಂಥ ದುರ್ಮಾರ್ಗದಿಂದ ಬಂದಿರತಕ್ಕಂಥ ಖಡ್ಗಗೆ ಉದ್ಧಾರ ಮಾಡ್ಯಾನ ಹೊರತಾಗಿ ನಮ್ಮಪ್ಪ ಇನ್ನು ವರ್ತಕ್ಕೆ ಯಾರಿಗೆ ಶಾಪ ಕೊಟ್ಟವನು ಅಲ್ಲ. ಅಪ್ಪ ಸಿದ್ಧಾರೂಢ ಭಾಳ ಸಮರ್ಥ ಜ್ಞಾನಿ ಅದಾನ. ಅಪ್ಪನ ಶಿಷ್ಯ ಮಕ್ಕಳ ಆಗಬೇಕಾದ್ರೆ ಭಾಳ ಎಚ್ಚರಿಕೆದಿಂದ ಇರಬೇಕ್ರಿ. ಐತನ ಅಪ್ಪನ ಶಿಶು ಮಕ್ಕಳಾಗಬೇಕಾದ್ರೆ ಒಬ್ಬ ಗಂಡಗೆ ಮಾಡ್ಕೋಬೇಕಾದ್ರೆ ಏನೋ ಬಲ್ಲ, ಅದರೊಳಗೆ ಗುರುನಾಥಗೆ ಮಾಡ್ಕೋಬೇಕಾದ್ರೆ ನಮ್ಮ ಅನಂತ ಜನ್ಮಗಳ ಸುಕೃತ ಫಲ ಇರಬೇಕು. ಗುರು ಸಿಗುವುದು ದುರ್ಲಭ, ಸದ್ಗುರು ಸಿಗುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ಸಾರುತ್ತಲಿರೋ ಶಾಸ್ತ್ರಗಳು ಗುರು ಪರಮೇಶ್ವರನು ಹೌದೆಂದು, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಸದ್ಗುರು ಹೆಂಗದಾನ? ಸಿಕ್ಕ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನೇ ಅದಾವ ಅಂದ್ರೆ ಶಾಸ್ತ್ರ ಉಪಮೆಗಳದಾವ. ಶ್ರುತಿ ಸ್ಮೃತಿ ಬ್ರಹ್ಮಸೂತ್ರ 6 ಶಾಸ್ತ್ರ 18 ಪುರಾಣ 28 ದಿವ್ಯ ಆಗಮಗಳು ಏನು ಹೇಳಕತ್ತಾವ? ನಿನಕ್ಕಿಂತ ಈ ಭೂಮಂಡಲದೊಳಗೆ ಯಾವ ದೊಡ್ಡ ಇಲ್ಲ. ಶಾಸ್ತ್ರ ಪ್ರಮಾಣವ. ಯಾಕಂತಂದ್ರೆ ಗುರುವಿನ ಅಲ್ಲಿ ಬಲಿಷ್ಠವಾದಂಥ ಶಕ್ತಿ ಪಡ್ಕೊಂಡು ಬಂದಿರ್ತಾನವ. ಸೊಮ್ಮ ಇರ್ತತೇನೋ ಹಿಂಗಾಗಿತ್ತೇವ. ನಿಮ್ಮ ಕಡೆ ಬರಲೇ ಒಂದಿಟ್ಟು ಇಟ್ಟದ್ದಕ್ಕೆ ಅರ್ಧ ಕಂಪ್ನಿ ಕಡೋದು, ಇನ್ನೂ ಅರ್ಧ ಕಂಪ್ನಿ ಕಡೆ ಬರಬೇಕಲ್ಲ. ಹಿಂಗಾಗಿತ್ತೇವ. ತಲೆ ತೋರ್ಸಾನ ತಲೆದು ಒಂದು ಕತೆ ನೆನಪಾಗ್ತದೆ. ನಾವು ತಲೆ ಹುಳ ಒಂದು ಬೀಳಾಕತ್ತಾವ.
ಟಿ ವಿ ನೋಡ್ತಿರಲ್ಲ ನೀವೆಲ್ಲರೂ? ಹಾಂ, ಟಿ ವಿ ನೋಡ್ತೀರ ಇಲ್ಲೋ? ನಿಮ್ಮ ಕಣ್ಣು ಹೋಲಿ ನೋಡಿಲ್ಲ ಅಂತೀರ ಅಂದ್ರೆ ಎಂಥ ವಿಧಿ ನಮ್ಮ ವಿಶ್ವಾಮಿತ್ರ ಅಂತ, ಎಂಥ ವಿಧಿ ಅಂತಾನ ಮತ್ತೆ ಚೊಟ್ಟ ಸೇದಾದರೆ ಬಿಡಂಗಿಲ್ಲವ, ಎಂಥ ವಿಧಿ. ಅಡೇ ಟೈಮ್ದೊಳಗೆ ಶಾಂಪೂ ಮಾರಾಟ ಬಂದಿತ್ತೇವ್ವ. ಏನು ವಾ, ಶಾಂಪೂ ಮಾರಾಟ ಬಂದಿತ್ತು. ಅದ್ರಾಗ 95 ವರ್ಷದ ಮುದುಕಿ ನೋಡಕತ್ತಿತ್ತು. ಎಷ್ಟು ವರ್ಷದ್ದು? ಎಷ್ಟು? 95. ಈಗ ಬಾಯಿ ತೆರೆದು ನೋಡ್ತಿತ್ತು ಅದು. ಅಡ್ವರ್ಟೈಸ್ನಾಗ ಶಾಂಪೂ ಹಿಂಗೆ ತಿಕ್ಕೊಂಡು ತೊಳ್ಕೊಂಡು ಅವು 2 ನಿಮಿಷದಾಗ ಬಿಟ್ಟು ಹೋಗ್ತಾ ಅದಾವು. ಮತ್ತು ವ್ಯಾಪಾರಿಗಾರ ಹೆಂಗಾರ ಮಾಡಿ ತೋರ್ಸವ್ರೆ ಅಲ್ಲ ಅವರು. ಇಟ್ಟುದ್ದ ಅದು ಅಡ್ವರ್ಟೈಸ್ದೊಳಗೆ ಅಕ್ಕಿ ಆ ಕೂಗ್ಲ ಗಾಳಿಗೆ ಆರಕ್ಕಿ ಅಂದ್ರೆ ಆ ಶಾಂಪೂ ಹಚ್ಕೊಂಡ್ರೆ ಕೂಗ್ಲು ಎಷ್ಟು ಉದ್ದ ಬರ್ತಾವೆ, ಎಷ್ಟು ಗಟ್ಟಿರ್ತಾವಂತ ಅವ್ರ ವ್ಯಾಪಾರ. ಅದ್ರಾಗ ಒಂದು ಟೆಂಪುಕ್ಕೆ ಕೂಲ ಕಟ್ಟಿ ಟೆಂಪು ಜಗ್ಗಿದ್ದಳಕ್ಕಿ. ಎಲ್ಲಿ? ಅಡ್ವರ್ಟೈಸ್ನಾಗ. ಇದು ಮುದಿಕೆ ಕೂತು ನೋಡ್ತು. ಮಗ್ಲ ಮೊಮ್ಮಗಿದ್ದ ಭಾಳ ಏನಂತಾರೆ ಈ ಕಡೆ ಮೊಮ್ಮಕ್ಕಳು ಅಂತಾರೆ. ಹಾಂ, ಮೊಮ್ಮಗನ ಅಂತ. ಯಾಕೆ ಅಮ್ಮ ಆಯಿಗೆ ಅಮ್ಮ ಅಂತಾರ. ಮತ್ತು ಯಾಕೆ ಆಯಿ ಅಂತಾನ. ಅದು ಏನು ಶಾಂಪೂ? ಯಾವ ಶಾಂಪೂ? ಏನಂತಾರ? ಹೂವಾ. ಯಾವ ಶಾಂಪೂ? 8 ಮಂದಿ ಹಚ್ಕೊಂಡಿರಿ. ಏನು ಸತ್ಯ ಯಮ್ಮ. ಯಾವುದದು? ಡವ್ ಶಾಂಪು. 8 ತಗೋ, 20 ರೂಪಾಯಿ ತಗೋ. ತೊಗೊಂಡು ಬಾ. ಹೋಯ್ತು ಅಂಗಡಿ. 8 ತತ್ತದು ಶಾಂಪು. 10 ಶಾಂಪು. ಮುದುಕಿ ಕೂಗಲಾರೆ ನೋಡಿದ್ರೆ ಬಳ್ಳೊಳ್ಳೆ ಸಿಂಬೆ. ಮುದುಕಿ ಕೂಗಲಿ ಅಟ್ಟಿದ್ದೆವು ಯವ್ವ. ಬಳ್ಳೊಳ್ಳೆ ಸಿಂಬಿದ್ದು ಶಾಂಪು ಇಡ್ತಾರೆ ಶಾಳಿಕಿ. 10 ತಿಕ್ಕಿ ತಿಕ್ಕಿ ಹಿಂಗೆ ನಡೀತು. ತೊಳ್ಕೊತ್ತು ಮುದುಕಿ. ನನಗೆ ಕೂಲ್ ಅದಾವ ಖರೆ ಬಿಚ್ಚಿ ತೋರಿಸ್ತಿದ್ದ. ಮತ್ತು ಬೇಡ ಹೇಳ್ತೀನಿ. ಮುದುಕಿ ತಲೆ ತೊಳ್ಕೊತ್ತು. ಅಡ್ವರ್ಟೈಸ್ನ ನೋಡಿತ್ತಲ್ಲ ಗಾಳಿಗೆ ಬಿಟ್ಟಿತು. ಮದುವೆ ಬಳ್ಳೊಳ್ಳೆ ಸಿಂಬಿ ಹೇಳ್ತೀನಿ. ತೊಳ್ಕೊತ್ತು ಮುದುಕಿ. ಯವ್ವ ನಿಮ್ಮ ಸುದ್ದಿ ಅಲ್ಲೇವೋ ಯವ್ವ, ನಿಮ್ಮದು ಅಲ್ಲೇವ್ವ. ನಾ ಅಲ್ಲಿದ್ದು ಹೇಳಕತ್ತೀನಿ. ಮುದುಕಿ ತಲೆ ತೊಳ್ಕೊಂಡು ಗಾಳಿ ಆರ್ಯಾಕಕ್ಕೆ ಹೊರಗೆ ಬಂತು. ನಿಮ್ಮ ಹೊಲದಂಗೆ ಎರಿ ಭೂಮಿ ಇತ್ತು. ಟ್ಯಾಕ್ಟ್ರ್ ಸಿಕ್ಕೊಂಡು ಬಿದ್ದಿತ್ತು ಮಲ್ಲಣ್ಣ. ಟ್ಯಾಕ್ಟ್ರ್ ಸಿಕ್ಕೊಂಡು ಬಿದ್ದಿತ್ತು. ನಮ್ಮ ಗುಂಡಣ್ಣ, ನಮ್ಮ ಶಿವಣ್ಣ, ನಮ್ಮ ಶಿವ ಅಂದ್ರೆ 1ನೇ ಶಿವ, 2ನೇ ಶಿವ, 3ನೇ ಶಿವ ಎಲ್ಲೈತು ಇಲ್ಲೇ ಕೂತದ. ಇವು 3 ಶಿವಗಳು. ಅದಕ್ಕೆ ಹೆಸರು ಇಟ್ಟಿನಿ. 2ನೇ ಶಿವ ಅಂತಂದ್ರೆ ಓಡಿ ಬರಬೇಕು. ಶಿವ ಅಂದ್ರೆ 3 ಓಡಿ ಬಂದು ನನ್ನ ಪರಿಸ್ಥಿತಿ ಅವನು. ಹಂಗೆ ಮುದುಕಿ ಗಾಳಿಗೆ ಬಿಟ್ಕೊಂಡು ಹೊರಗೆ ಬಂದಿತ್ತು. ಎರಿ ಭೂಮ್ಯಾಗ ಟ್ಯಾಕ್ಟ್ರ್ ಸಿಕ್ಕೊಂಡು ಬಿದ್ದಿತ್ತು. ಎರಿ ಭೂಮ್ಯಾಗ ಚಲೋ ಭೂಮ್ಯಾಗ ಹೊರಗೆ ಬರೋಕೆ ಟ್ಯಾಕ್ಟ್ರ್ ಒದ್ದಾಡಿ ಹೋಗ್ತದೇವ. ಅದ್ರಾಗ ಮಳೆ ಆಗ್ಯದ. ಸಿಕ್ಕೊಂಡು ಬಿದ್ದಾವ. 4 ಟ್ಯಾಕ್ಟ್ರ್ ಹಚ್ಚಿದ್ರೆ ಕಿತ್ತು ಬರ್ತಿಲ್ಲ. ಮುದುಕಿ ಗಾಳಿ ಬಿಟ್ಕೊಂಡು ಹೋಗಿತ್ತಾನ. ಜಟಾಧಾರಿ ಬಿಟ್ಕೊಂಡು ಹೋಗಿತ್ತು ಹಿಂಗೆ ಗಾಳಿಗೆ. ಏನಾಗ್ಯದ್ರು ಯಮ್ಮ ಟ್ಯಾಕ್ಟ್ರ್ ಸಿಕ್ಕೊಂಡು ಬಿದ್ದದ. 4 ಟ್ಯಾಕ್ಟ್ರ್ ಹಚ್ಚಿದ್ರೆ ಟ್ಯಾಕ್ಟ್ರ್ ಹೊರಗೆ ಬರುವಲ್ಲಾಗ್ಯದ. ಹೆಂಗೆ ಮಾಡ್ಬೇಕು? ಸರ್ ಹಿಂಗೆ ದೂರ ಅಂತಿದ್ದು ಮುದುಕಿ. ಅಲಾ ನವಣ ಅಂದ್ರೆ ಇವರು. ಅಲಾ ನವಣ ಇವಾಗ ಸತ್ತು ಹೋಗ್ತದಿದು ಸರಿ ಅಂತದಲ್ಲ. ನೋಡ್ ನಾ ಹೆಂಗೆ ತೆಗಿತೀನಿ. ಯಮ್ಮ ತೆಗಿತಿ ಹಗ್ಗಾರ ಸರಿ ದೂರ ಸಾರಿ. ಮತ್ತು ನಿಮ್ಗೆ ಏನಾರ ಆದ್ರೆ ನನಗೆ ಗೊತ್ತಿಲ್ಲ ನೋಡತ್ತಿದ್ದು.
ಡಾಕ್ಟ್ರ್ ಜಗ್ಗದ್ರೊಳಗೆ ಏನಾರ ಆಯ್ತಂದ್ರೆ ನನಗೆ ಗೊತ್ತಿಲ್ಲ, ಅದಕ್ಕಲ್ಲಿ ಎಲ್ಲರೂ ಧೋರ್ ನಿಂಡ್ರಿ ಅಂದ. ಮುದುಕಿ ಅಂತೂ ಅಲ್ಲ ನಾವನ ಮುದುಕಿ ಮೇಲೆ ಏನಾರು ಶಕ್ತಿ ಇರಬೇಕು, ಏನಾರು ಸಿದ್ಧಿಗಿದ್ದು ಪಡ್ಕೊಂಡ್ರೆ ಇಲ್ಲ ಮಗು ಎಟ್ನಾಗುತ್ತಾಳ. ಅಯ್ಯೋ ಹೇಳ್ತೀನಿ, ಮುದುಕಿ ಬಂತು ಹಿಂಗೆ ಮಾಡಿ ಹಿಂಗೆ ಕಟ್ತು. ಅದು ಮುಂದೆ ಏನಿರ್ತದೆ? ಅವ್ವಾ ಏನು ಬಂಪರ್, ಏನು ಬಂಪರ್ ಬಂಪರ್ ಮುದುಕಿ ಕಟ್ತಾ ಕಟ್ತು. ಎಷ್ಟಿದ್ದೀವಿ ಕೂಲ ಸಾಕು ಬಿಡ್ರಿ ಯವ್ವ. ನಗ್ರಿ, ಎಷ್ಟು ನಗ್ತೀರಿ, ಎಷ್ಟು ನಗು ಹೆಚ್ಚಾಗ್ತದ ಅಷ್ಟು ಆವಿಷ್ಯ ಹೆಚ್ಚಾಗ್ತದ. ಮುದುಕಿ ಬಳ್ಳೊಳ್ಳಿ ಸಿಂಬಿ ಬಿಚ್ಚಿ ಬಂಪರ್ ಕಟ್ಟೋದು ಹೇಳ್ತೀನಿ, ಹೊಡೆದು ಕಿತ್ತಿ ಬಟ್ಟು ಹೇಳ್ತೀನಿ. ಏನು ಡಾಕ್ಟರ್ ತಿಳ್ಕೊಂಡು ತೆರಿ ಟಪ್ಪರ್ ಕಿತ್ತಿ ಬಂದಿತ್ತು. ಸಾಕು ಬಿಡ್ರಿ ಹೇಳ್ತೀನಿ. ಹೊರ ಕಿತ್ತು ಮತ್ತು ಟೆಲಿ ಟಪ್ಪರ್ಕಿನಿ ಮುದುಕಿ ಅಂದ, ಇದು ಎಂತ ಆವಿದಿ ಅಂತ ಮುದುಕಿ. ಅದಕ್ಕೆ ನೀವು ಇಲ್ಲಿ ನೋಡ ಮಗು ಎಷ್ಟು ನಗ್ತಾವ. ಹೇಳೋದು ತಾತ್ಪರ್ಯ ಏನಂತಂದ್ರೆ ಯಾವ ಟಿವಿ ಅಂದ್ ನೋಡಿ ಏನು ಮಾಡಕ್ಕೆ ಹೋಗ್ಬೇಡ್ರಿ ಯವ್ವ. ಅವು ಸುಖದಲ್ಲ, ಅವು ಮನೆ ಹೊಡಿತಾವು, ಧಾರಾವಾಹಿ ಬಂದಾವು. ಏನಂತಾರ ಅವು ಧಾರಾವಾಹಿ? ಏನ ಗಂಟಿ ಮೇಳ, ಸಾಕ್ಷಿ, ಮತ್ತೇನು ಓಯವ್ವ ಧಾರಾವಾಹಿ ನೀವೇ ನೋಡ್ತೀರಿ, ನಾವು ನೋಡ್ತೇವೇನು? ಏನೇನು ಇರ್ತಾವಲ್ಲ, ಗಂಟೆ ಮೇಳ, ಸಾಕ್ಷಿ, ಜನ್ಮದ ಜೋಡಿ, ಅದು ಅನುಬಂಧ, ಅನುಬಂಧ ಇಲ್ಲ. ಮತ್ತೆ ಯಾವ್ಯಾವು? ಮನಿಗೊಂದು ನಿಮ್ಮ ಬೈಲಿ ಭಾಳ ಚಲೋ ಇರ್ತಾವೆ. ಮನಿಗೊಂದು ಮತ್ತು ನೀವು ಮಾಡೇ ಬಿಟ್ಟಿರಿ, ಮಾಡೋದೇನಲ್ಲ. ಅದು ನೋಡ್ತೀರಿ, ಇದು ಮಾಡ್ತೀರಿ, ಅದು ನೋಡ್ತೀರಿ, ಇದು ಮಾಡಿದಿರಿ. ಮುದುಕಿ ಹಂಗಾರೆ ನೀವು ಮಾಡಕ್ಕೆ ಹೋಗ್ಬೇಡ್ರಿ ಯವ್ವ. ಇವು ಶಾಂಪು ಸುಕ್ಕದಲ್ಲ ಯವ್ವ. ಯವ್ವ ನಮಗೆ ಜಡಿ ದಾಳಾಗ ಹುಂಚಿ ರಾಡಿ ಹಾಕಿ ತಲೆ ತೊಳಿತಿದ್ರು ನಮಗೆ. ಯಾಕ್ರಿ ಯವ್ವ? ಇವು ಫ್ಯಾಷನ್ ಬಂದವ ನಾವು ಶಾಂಪು ಮತ್ತು ಅದಕ್ಕೆ ಏನಕ್ಕೆ ಕ್ಲೀಂಗ ಏನದು ಯಾವ ಕ್ಲಾಸ್ ಯಾರು ಗೊತ್ತಂತ. ಮತ್ತು ಅದು ಏನೋ ಬಂದದಂತ ಏನು ಕಾರ್ತಿಕ. ಯಾ ಕಾರ್ತಿಕೋ ಯಾ ಎಳ ಮಸು ಇವೆಲ್ಲ ಮಾಡಿದ್ರಿಂದ ನಿಮಗೆ ಸುಖ ಸಿಗ್ತದೆ ಅಂತೇಳಿ ನೀವು ಹೊಂಟು ಬೆನ್ನು ಹತ್ತೀರಿ ಅಲ್ಲವ್ವ. ಇವು ಕೊರದಿಂದ ನಿಮ್ಮ ಜೀವನನೇ ವ್ಯರ್ಥ ಆಗ್ತದ. ಇಷ್ಟು ಟೈಮ ಇಷ್ಟು ದಿನಗಳು ಅದಕ್ಕಾಗಿ ಮುಡುಪಾಗಿ ಇಟ್ಟರಕ್ಕಿಂತಲೂ ಇಷ್ಟು ಟೈಮ ಈ ಹೊತ್ತು ಭಗವಂತನ ಸೇವೆಗಾಗಿ ಭಗವಂತನ ಚಿಂತನೆ ಒಳಗೆ ನೀವು ಸೇವಾ ಮುಡುಪಾಗಿ ಇಟ್ಟಿದ್ರೆ ನಿಮ್ಮ ಜೀವನ ಧನ್ಯ ಆಗಿ ಹೋಗ್ತಿತ್ತಲ್ಲ ಯವ್ವ. ನಿಮ್ಮ ಜೀವನ ಧನ್ಯ ಆಗಿ ಹೋಗ್ತಿತ್ತವ್ವ. ಅದಕ್ಕೆ ಇಂಥವು ಬೆನ್ನು ಹತ್ತಕ್ಕೆ ಹೋಗಬೇಡ್ರಿ. ಬದುಕು ಬಂದದ ಅಂತಂದ್ರೆ ಯಾವ ರೀತಿಯಿಂದ ರೂಪಿಸಿಕೊಳ್ಬೇಕು ನಮ್ಮ ಕರ್ತವ್ಯ. ಭಗವಂತ ಕೊಟ್ಟಾನ ಮಾನವ ಜನ್ಮ 84 ಜೀವರಾಶಿ ಒಳಗೆ ಬಂದದ. ಎಂಥ ಮಾನವ ಜನ್ಮ ಇದು, ಏನು ಕೆಡಿಸಿ ಬಿಟ್ಟಿರಪ್ಪ. ಇಂಥ ಮಾನವ ಜನ್ಮ ಸಿಕ್ಕಿತ್ತೇನಿರಪ್ಪಯ್ಯ. ಈ ಮಾನವ ಜನ್ಮ ಸಿಗ್ತದೇನು? ಮತ್ತೆ ಎಂಥ ಮಾನವ ಜನ್ಮ, ಏನು ಕೆಡಿಸಿ ಬಿಟ್ಟಿರಪ್ಪ. ಇಂಥ ಮಾನವ ಜನ್ಮ ಸಿಗ್ತದೇನು? ಹೊಳ್ಳ್ಯಾರೆ
ಪ್ರಯತ್ನ ಮಾಡಿದ್ರೆ ಸಿಗ್ತದೇನು? ಅರೇ ಎಂದೋ ಸುಕೃತ ಪುಣ್ಯದ ಫಲ ಅದ ಅಂತೇಳಿ ಪಾಪ ಪುಣ್ಯ ಸಮವಾದ ಬಳಿಕ ಈ ಮಾನವ ಜನ್ಮ ಧಾರಣ ಮಾಡ್ಕೊಂಡು ಭೂಮಿಗೆ ಬಂದಾದ. ಇನ್ನು ಮುಂದೆ ಇದೇ ಥರ ಸಿಗ್ತದ ಅಂಬುದು ಯಾರಿಗೆ ಗೊತ್ತದ? ಒಟ್ಟು ಯಾವನಿಗೆ ಸಿಗ್ತದ ಅಂದ್ರೆ ಜ್ಞಾನಿಗೆ ಸಿಗ್ತದ ಜನ್ಮ, ಅಜ್ಞಾನಿಗೆ ಸಿಗಂಗಿಲ್ಲ. ಶಾಸ್ತ್ರದೊಳಗೆ ಹೇಳ್ತದ, ದೃಢ ಜ್ಞಾನ ಆಗುವ ಪೂರ್ವದೊಳಗೆ ಏನಾರ ವ್ಯತ್ಯಾಸ ಆಯಿತು, ಅದೃಢ ಜ್ಞಾನ ಆಗುತ್ತೆ ಖರೆ ಆದ್ರೆ ಅವನಿಗೆ ಒಳ್ಳೆ ಉತ್ತಮರ ಕುಲದಲ್ಲಿ ಜನನ ಆಗ್ತದ, ಮಹಾತ್ಮರ ಕುಲದಲ್ಲಿ ಜನನ ಆಗ್ತದ, ಶ್ರೀಮಂತರ ಕುಲದಲ್ಲಿ ಜನನ ಆಗ್ತದ. ಯಾಕಾಗ್ತದ? ಜ್ಞಾನ ದೃಢ ಆಗಲಿಲ್ಲ ಅಂತ ಮನಸ್ಸು ನೋವು ಮಾಡೋಕ್ಕೆ ಹೋಗಬೇಡ. ನೀವು ಹೊಳ್ಳಿ ಎಲ್ಲಿ ಹುಡ್ತಿ? ಉತ್ತಮರ ಕುಲದಲ್ಲಿ, ಯೋಗಿಯ ಕುಲದಲ್ಲಿ, ಸತ್ಪುರುಷರ ಕುಲದಲ್ಲಿ, ಶ್ರೀಮಂತರ ಕುಲದಲ್ಲಿ ಜನನ ಆಗ್ತದೆ. ಇದು ಹ್ಯಾಂಗೆ ರೀ ಸ್ವಾಮಿಗಳಂದ್ರೆ ದೃಷ್ಟಾಂತ ಕೊಡ್ತಾರ ಅವರು. ಶಾಸ್ತ್ರಕಾರರು ಹೇಳ್ತಾರ, ಒಬ್ಬ ಗೌಂಡಿ ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಅಂತಿರಲ್ಲ, ಫೌಂಡೇಶನ್ ಕಟ್ಟಿ ಸತ್ತ ಅಂತ ತಿಳ್ಕೊರಿ, ಮತ್ತೊಬ್ಬ ಗೋಂಡಿ ಬರಲೇಬೇಕಲ್ಲ. ಆ ಗೋಂಡಿ ಬಂದಂತಂದ್ರೆ ಮತ್ತೆ ತಳ ಹಿಡ್ದು ಕಟ್ತಾನೋ ಏನು ಅಲ್ಲಿ ಹಿಡ್ದು ಕಟ್ತಾನೋ? ಹ್ಯಾಂಗೆ ಅಲ್ಲಿದಿಂದ ಅದ್ರ ಮೇಲೆ ಹ್ಯಾಂಗೆ ಕಟ್ತಾನೋ? ನಿನ್ನ ಬದುಕಿನೊಳಗೆ ಜ್ಞಾನ ಅದೃಢ ಆಗಿದ್ದಲ್ಲ, ಆ ಅದೃಢ ಸಂಸ್ಕಾರ ಮತ್ತೆ ನಿನ್ನ ಎಲ್ಲಿ ಹಿಡಿದು ಚಾಲು ಆಗ್ತದೆ? ಮನುಷ್ಯ ಜನ್ಮ ಆದ ಬಳಿಕ ಎರಡನೇ ಗೋಂಡಿ ಬಂದ ಮನೆ ಹ್ಯಾಂಗೆ ಕಟ್ತಾನೋ ಅವಾಗ ಮತ್ತೆ ನಿನ್ನ ರೂಪ ಚಾಲು ಆಗ್ತದ ಅಂತ ಜ್ಞಾನಕಾರರು ಶಾಸ್ತ್ರದೊಳಗೆ ಬರ್ಕೊಂಡು ಬರ್ತಾರೆ. ಪುಣ್ಯಾತ್ಮರೇ, ಅದಕ್ಕೆ ಹೇಳುವ ತಾತ್ಪರ್ಯ ಏನಂತಂದ್ರೆ ಜ್ಞಾನ ಆಗಲೇಬೇಕು ಅಂತ ಹೇಳ್ತಾರೆ. ಜ್ಞಾನದಿಂದಲೇ ಮುಕ್ತಿ, ಜ್ಞಾನ ಇದ್ದವನಿಗೆ ಮುಕ್ತಿ ಸಿಗ್ತದೆ ವಿನ ಜ್ಞಾನದ ಸಂಗಟ ಎಷ್ಟು ಕತ್ಲಿ ಸಂಗಟ ಗುದ್ದಾಡಿ ಕತ್ಲಿ ತೊಗೊಂಬ ಅಂತ ಯಾರು ಕಳಿಸಿದ್ರೆ ಕತ್ಲಿ ತೊಗೊಂಡು ಬರ್ತಾರೇನ್ರಿ? ಕತ್ಲಿ ತೊಗೊಂಬ ಅಂತೇಳಿ ಒಂದು ಬ್ಯಾಟ್ರಿ ಕೊಡ್ತೀವಿ, ಒಂದು ಬಾಟ್ಲ್ಯಾಗ ಹಾಕ್ಕೊಂಡು ಬಾ ಬ್ಯಾಟ್ರಿ ತೊಗೊಂಡಂತ ಹೋದ್ರೆ ಯಾಕಾಗಂಗಿಲ್ಲ? ಜ್ಞಾನಕ್ಕೆ ಬೆಳಕಿಗೆ ಮತ್ತು ಕತ್ಲಿಗೆ ತತ್ತು ವಿರುದ್ಧದವ. ಹಂಗೆ ಜ್ಞಾನಿಗೆ ಮತ್ತು ಅಜ್ಞಾನಿಗೆ ಭಾಳ ಅಜಗಜಾಂತರ ಅದಾವ. ಅದಕ್ಕೆ ಜ್ಞಾನದ ಸ್ಥಿತಿ ನಂಬಲ್ಲಿ ಬರಬೇಕಾಗಿತ್ತಂದ್ರೆ ಅಸತ್ವ ಪಾದಕ ಆವರಣ ನಿವೃತ್ತಿ ಆಗಲೇಬೇಕು. ಅಸತ್ವ ಪಾದಕ ಅಂದ್ರೆ ಇಲ್ಲದ ವಸ್ತು ತೋರಕತ್ತಾದ, ಇಲ್ಲದ ಭ್ರಾಂತಿ ಆಗಕತ್ತಾದ, ಹಗ್ಗಿನೊಳಗೆ ಹಾವಾಗಿ ತೋರಕತ್ತಾದ, ಇದೇ ಅಸತ್ವ ಪಾದಕ. ಅದರಂತೆ ಈ ಶರೀರೊಳಗೆ ನಾನು ನನ್ನದನಂತ ಹಗ್ಗ ತೋರಕತ್ತದ, ಹಾವಾಗಿ ತೋರಕತ್ತಾವ. ಎಲ್ಲಿ ತನಕ ಹಗ್ಗದ ಜ್ಞಾನ ಆಗಂಗಿಲ್ಲ ಅಲ್ಲಿ ಹಾವಿನ ಭ್ರಾಂತಿ ಉಳಿತದೋ, ಇಲ್ಲಿ ಶರೀರ ಯಾವಾಗ ಜ್ಞಾನ ಆಗೋದಿಲ್ಲ ಇದು ಶರೀರ ಆಗಿ ಉಳಿತದೆ. ಯಾವಾಗ ಅಲ್ಲಿ ಹಗ್ಗದ ಜ್ಞಾನ ಆಯಿತು ಅಂದ್ರೆ ಹಾವಾಗಿ ಅಡಿಗೆ ಹೋಗ್ತದೋ, ಇಲ್ಲಿ ಆತ್ಮಜ್ಞಾನ ಆಯಿತು ಅಂತಂದ್ರೆ ಇಲ್ಲಿ ಪಂಚಮಹಾಭೂತ ಶರೀರವೇ ನಂದು ಅಲ್ಲ ಅಂತ ಹೇಳ್ತದೆ. ಇದೇ ಅಸತ್ವ ಪಾದಕ ಆವರಣ ನಿವೃತ್ತಿ ಅಂತೇಳಿ ಶಾಸ್ತ್ರದೊಳಗೆ ಬರ್ಕೊಂಡು ಬಂದಾರ ಪುಣ್ಯಾತ್ಮರೇ. ಭಾಳ ಸಂತೋಷ. ಜಗದ್ಗುರು ಸಿದ್ಧಾರೂಢಪ್ಪ ಎಲ್ಲಿಗೆ ಬಂದಿದ್ರು? ಯಾದವಾಡಕ್ಕೆ ಬಂದು ಸಿದ್ಧಾರೂಢಪ್ಪಗೆ ಅನನ್ಯವಾಗಿ ಹೊಡೆದ್ರು, ಭಾಳ ಕಷ್ಟ ಕೊಟ್ಟರು. ಆ ಕಷ್ಟ ಕೊಟ್ಟರು, ಮುಂದೆ ಏನಾಯಿತು, ಮುಂದೆ ನಾಳೆ ಎಲ್ಲಿಗೆ ಹೋಗ್ತಾರೆ ಎಂಬುದು ನಾಳಿನ ದಿವಸ ಚಿಂತನೆ ಮಾಡೋಣ. ದಿನ ನಮ್ಮ ಅವಧರಿಗೆ ಹೇಳ್ತಿದ್ದ, ಇವು ಕೂತಾವಲ್ಲ ಕುಂಭಕರ್ಣ ಕೂತಂಗೆ, ನಿಮ್ಮೂ 2,000 ರೂಪಾಯಿ ಬರ್ತಾವಲ್ಲ, ಯಾರು ಹಾಕ್ಯಾರ? ಮೋದಿ. ನೀವು ಕೊಡಬೇಕು. ಬರೀ ಹೆಣ್ಮಕ್ಳು ಹೇಳಕತ್ತಾರ ಬಿಡು, ನಾನು ಸೊಮ್ಮು ಕೊಡ್ರಿ 2,000 ರೂಪಾಯಿ. ವಿಶ್ವಾಮಿತ್ರ 2,000 ರೂಪಾಯಿ ಕೊಟ್ಟ ನಂದು, ಅವ್ನು ನನ್ನ ಕಡೆ ಹೆಸರು ಬರ್ಕೋರಿ ಮಲ್ಲಣ್ಣ. 2 ತುತ್ತು ಅನ್ನ, ನಿನ್ನ ಬಳಿ ಮತ್ತಿಷ್ಟು ಅನ್ನೋದಕ್ಕಿಂತ ಬಲಿಷ್ಠ ಶಕ್ತಿ ಇತ್ತಂದ್ರೆ 10 ರೂಪಾಯಿ ದಾನ ಮಾಡೋ ಅಂತ ಕೈಯ ಭೂಷಣ ಇಟ್ಟನ ವಿನ ಇದು ಕೈಗೆ ಬಂಗಾರ ಹಾಕಕ್ಕೆ ಇಟ್ಟಿಲ್ಲೋ ಅಂತ ಹೇಳಿದ್ರು ಅವರು. ಅದಕ್ಕೆ ಈ ಕೈ ಕರ್ತವ್ಯ ಏನದ, ಒಂದು ತುತ್ತು ಅನ್ನ ಕೊಡೋನ, ತುತ್ತು ಅನ್ನ ಕೊಡ್ರಿ, ಅನ್ನೋದಕ್ಕಿಂತ ಶಕ್ತಿ ಹೆಚ್ಚು ನಿಮ್ಮ ಬಳಿ ಸಾಮರ್ಥ್ಯ ಇತ್ತಂದ್ರೆ 2 ರೂಪಾಯಿ ದಾನ ಮಾಡಿರಿ. ಯವ್ವ ನಾಳೆ ಸಿದ್ದಪ್ಪ ಹೊಳೆಗೆ ಹೋಗಟ್ಟಿಗೆ ಒಂದು 100 ಮಂದಿಯಾರು ಬರೆಸ್ರಿ. ಯವ್ವ ಉಜಿತಿ ಹಾಕೀನಿ ಅವರಿಗೆ, ನಮ್ಮ ಅವ್ರು ಕೊಡ್ತಾರಂತಂದ್ರೆ ಅವ್ರು ನೋಡೋ ಸ್ವಾಮಿ ಉಸುಲು ಮಾಡಂದ್ರೆ ಯವ್ವ ನಾನು ಮರ್ಯಾದೆ ಉಳಿಸ್ರಿ ಯವ್ವ. ಇಲ್ಲಿಗೆ ಹೆಸರು ಕೊಡ್ರಿ, ಬೇಕಾದ್ರೆ ನಾನು ಬ್ಯಾಗ್ ನಂದು ಕೊಟ್ಟು ನಿಮ್ಮ ಹೆಸರು ಹೇಳ್ತೀನಿ. ಹಂಗಾರೆ ಮಾಡ್ತೀರಿ?
ಶಿವು ಎಲ್ಲರೂ